ಇನ್ನೂ ಬಹಳಷ್ಟು ಆಗಬೇಕಾದ ಕಾರ್ಯ ಇದೆ. ಇಲ್ಲ, ನೀನು ಮಾಡಬೇಕಾದಂತಹ ಕರ್ತವ್ಯವನ್ನು ಬಿಟ್ಟು ನೀನು ಹಾಯಾಗಿ ಇವತ್ತು ನಿದ್ರೆ ಮಾಡ್ತಾ ಇದ್ದಿ. ನಿನಗೆ ಗೊತ್ತಿಲ್ವೇನಾ? ಎಂಕ್ ತೆರಿಯನ್ನೇ ಪುನಂಜನ ಕೆಲಸ ಬಾಕಿ ಆತನ ಉಂಟು. ಎಂಜಿನ ಅವನೇ ಆ ಧಾರಿಕಾಸುರ ಶೋಣಿತಾಪುರದಲ್ಲಿ ರಕ್ಕಸ ಮರೆಯುತ್ತಾ ಇದ್ದಾನೆ. ಲೋಕ ಮೂರರಲ್ಲಿ ಇವತ್ತು ಕಂಗೆಡಿಸುತ್ತಾ ಇದ್ದಾನೆ. ಗೋವುಗಳಿಗೆ, ಬ್ರಾಹ್ಮಣರಿಗೆ, ವೇದಗಳಿಗೆ ಅನ್ಯಾಯವಾಗುತ್ತಾ ಇದೆ. ಆದ್ದರಿಂದಲೇ ಮನನೊಂದು ನಮ್ಮನ್ನು ಸೃಷ್ಟಿಸಿದ್ದಾರೆ ಆ ಶ್ರೀಮನ್ನಾರಾಯಣ. ನೀನಾಗಿ ದುಡುಕುವುದು ಬೇಡ. ನಮ್ಮನ್ನು ಆ ಕಾರ್ಯರೂಪಕ್ಕೆ ದೇವರು ಈ ರೀತಿಯಾಗಿ ಕಳುಹಿಸಿಕೊಟ್ಟಿದ್ದಾರೆ. ಅದಕ್ಕಾಗಿ ನಾವು ಹೋಗ್ತಾ ಇದ್ದೇವೆ. ನಿನಗೊಂದು ಒಳ್ಳೆಯ ಅವಕಾಶ ಉಂಟು. ನೀನು ಇಲ್ಲಿ ಮಲ್ಕೊಳ್ಳುವುದಲ್ಲ, ನಮ್ ಜೊತೆಯಾಗಿ ಬರ್ತೀಯ ನೀನು. ನಿಖಿಲ ಬಗ್ಗೆ ತಪ್ಪು ಅಭಿಪ್ರಾಯ ತೆರೆಯುವಂಡೆ. ನಿಖಿಲ ನಾರಾಯಣ ದೇವರನ ಜೋಕುಲು, ಯಾನು ಈಶ್ವರ ದೇವರನ ಮಗೇನು. ನಮ್ಮ ಇನ್ನು ರಡ್ಡಿ ಆ ದೇವರನ ಜೋಕುಲ್ಲ ಒಟ್ಟಾದುಲ್ಲ. ನಿಖಿಲ ಪೋಪುಲ್ನ ಧರ್ಮ ಸ್ಥಾಪನದ ಕೆಲಸಕ್ಕೆ ಬಡಾದು ತಾರಿಕಾಶ್ರಮ ರಕ್ಕಸರನು ಕೆರಿಯ ನಿಖಿಲ್ ಪದಾಡಿಯಾರು ಯಾನ ಬರೋಡ. ಬರುವುದು ಮಾತ್ರ ಅಲ್ಲ, ಬಂದ್ರೆ ನಿನಗೆ ವ್ಯವಸ್ಥೆ ಉಂಟು. ಹೆಚ್ಚನ ಎಂದರೆ ಕೇಳ್ತಾ ಗುಳಿಗವು ಬದ್ದಡಗೂಡುತ್ತ ಶೋಣಿತ ಪುರಕಾಗವು ಬಂದಾಗಲೇ ಭಗವತಿ ತಾನೆಂದಳು ನಿಲ್ಲಿರಿ ತರುವೆನು ಚಕ್ರವ ನೆನುತವು. ಇತ್ತ ನಿಖಿಲನ ಸೂತಾನಗ ಎಂಕು ಕೊಸಿಯಾಡು. ನಿಖಿಲ ಬಗ್ಗೆ ಎಂಕು ಭಕ್ತಿ ಬಿಟ್ಟದು. ದೊಡ್ಡ ಕೈಲ ಜೋಡಿತದ ನಮಸ್ಕಾರ ಮತ್ತೊಂದು ಆಂಡ ನಿಖಿಲೊಟ್ಟಿಗೆ ಬರಡಿ. ಯಾನು ಬಾರಿ ತಿರುಗಾಟ ಬರ್ತದೆ ಬಚ್ಚಿನೇ ಅಂಚಾದ ನನ್ನ ತಿರುಗಾಟ ಬೊಡ್ಚಿಂದು ಸಮಾಧಾನ ಅದು ಮುಳ್ವ ಯಾನ ಜೊತೆ ಆಗಬಾರ್ದು. ನಿಖಿಲ ಒಟ್ಟಿಗೆ ಯಾನು ಬರೋಡ. ಇನ್ನೂ ನೀನು ಮಾಡಬೇಕಾದಂತಹ ಒಳ್ಳೊಳ್ಳೆಯ ಕೆಲಸ ಇನ್ನೂ ಇದೆ. ನಮ್ ಜೊತೆಯಾಗಿ ನೀನು ಬಂದೆ ಅಂತ ಆದ್ರೆ ಆ ದುಷ್ಟ ದಾರಿಕಾಸುರನನ್ನು ಯುದ್ಧದಲ್ಲಿ ಕೊಂದು ಆ ಮೂಲಕವಾಗಿ ನಿನಗೆ ದಾಹ ಉಂಟಲ್ಲ, ಬಾಯಾರಿಕೆ ಆಗಿದೆ ಅಲ್ಲ, ರಕ್ತ ದಾಹವನ್ನು ಕೊಡಿಸುವ ವ್ಯವಸ್ಥೆ ನಾವು ಮಾಡ್ತೇವೆ. ಬೇಕಾದಷ್ಟು ಕೊಡಿಸ್ತೇವೆ ನಿನಗೆ ರಕ್ತ. ನೆತ್ತರೇಗ ಪಡ್ದಿತ್ತಾಂಡ ಸದ್ಯಗೂ ಆತ ಯಾವು ಯಾನು ಬರ್ಪೆ ಆನೆ ಎಂಟು ಆನ ಮನೆ ಕೇರ್ಪುಣಿ ಬುಕ್ಕ ನಿಖಲ್ ಭಂಡಾರ ನಾಡು ಕೇರ್ಪುಣ ಬೆಲೆ ಬರೀ ಆನೆ ಮಲ್ಪೆ ನಮ್ಮನ್ನು ಹಿಂಬಾಲಿಸಿಕೊಂಡು ನೀನು ಹೊರಟು ಬರಬೇಕು. ಹಿಂಬಾಲಿಸಿಕೊಂಡು ನೀನು ನಮ್ಮ ಜೊತೆಯಾಗಿ ಬರಬಹುದು. ಆದ್ರೆ ಆ ಧಾರಕಾಸುರ ಇಂದು ಅಧರ್ಮದ ದಾರಿಯಲ್ಲಿ ಮುಂದುವರಿತಾ ಇದ್ದಾನೆ. ಮುಂದೆ ಒದಗಿ ಬರುವುದು ಅಪಾಯವಂತೂ ಸತ್ಯ. ಎಂಕಲ ಸುದ್ದಿ ದಿಕ್ಕದಿತ್ತು ಏನು ಯಾನ ಅಂಚ ಮಣಿಪಂದಗಳು ಆನ ಕೈತಲ್ಲಿ ಗಿರಿಗಿಟ್ಟುಂಡಿಗೆ ಚಕ್ರ ಇದೆ ಅವನ ಕೈಯಲ್ಲಿ. ಐಕ್ಯ ಮಾಡದ ಮಣಿಪಂದಗಳು ನಾಡಕೊಂಡ ಆ ಪೂಜಿ ಬಣ್ಣ ಆ ಚಕ್ರವು ಅವನ ಕೈಯಲ್ಲಿ ಇರುವಲ್ಲಿಯವರೆಗೆ ನಮಗೆ ಗೆಲ್ಲುವನ್ನೋದು ಸಿಗುವುದಕ್ಕೆ ಸಾಧ್ಯವೇ ಇಲ್ಲ. ಅದಕ್ಕಾಗಿ ಮುಂದೆ ಒದಗಿ ಬರುವಂತಹ ಅಪಾಯವನ್ನು ಉಪಾಯದಿಂದ ತಪ್ಪಿಸಬೇಕು ಅಂತಾದ್ರೆ ನಾನೊಂದು ಉಪಾಯ ಮಾಡ್ತೇನೆ. ರೂಪಾಂತರದಿಂದ ಧಾರಕಾಸುರನ ಬಳಿಗೆ ನಾನು ಹೋಗಿ ಉಪಾಯದಿಂದ ಅವನ ಕೈಯಲ್ಲಿರುವಂತಹ ಚಕ್ರವನ್ನು ನಾನು ವಶಪಡಿಸಿಕೊಳ್ತೇನೆ. ಹಾಗಾದ್ರೆ ನಾನು ಮುಂದೆ ಹೋಗ್ತೇನೆ. ಹಾಗಿದ್ರೆ ಆ ಕೆಲಸ ಆಗುವಲ್ಲಿವರೆಗೆ ಹೋಗೋಣ ಬನ್ನಿ. ಬಳಿದು ವಿಭೂತಿಯ ತಲೆಯ ಜಾಟೆಯ ಬಳಿದು ವಿಭೂತಿಯ ತಲೆಯ ಜಟೆಯ ಪರಳಳು ಮಾಲೆ ರುದ್ರಾಕ್ಷಿಯ ಸಲರಂಗ ಕಮಂಡಲ ಉಟ್ಟ ಕಾವಿಯ ಬಟ್ಟೆ ಉಟ್ಟ ಕಾವಿಯ ಬಟ್ಟೆ ತಲೆದು ಮುದುಕಿ ವೇಷದಿ ಭಗವತಿ ಎಂಬ ಆಯಾ ಆಕೃತಿ ಎಲ್ಲ ಮರೆ ಆಗಿದೆ. ಈಗ ಹೊಸತೊಂದು ಬಗೆಯ ರೂಪಧಾರಣೆಯನ್ನು ಮಾಡಿದ್ದುಂಟು. ಇದಕ್ಕೆ ಸನ್ಯಾಸಿನಿಗೆ ಬೇಕಾದ ಸಕಲ ಸೌಕರ್ಯಗಳನ್ನು ಮಾಡಿಕೊಂಡಿದ್ದೇನೆ. ಹಣೆಗೆ ಭಸ್ಮ, ತಲೆಯಲ್ಲಿ ಜುಟ್ಟು,
ಕೊನೆ ಹುಟ್ಟದ್ದು ಸೀರೆ ಅಂದರೆ ಅದು ಕಾವಿ ವಸ್ತ್ರ, ಜೋಳಿಗೆ, ಕೋಲು, ಒಂದು ಬೇಡುವ ಪಾತ್ರೆ. ಈ ಬಗೆಯಿಂದೆಲ್ಲ ನೋಡಿದರೆ ಎಲ್ಲ ಒಂದು ತೊರೆದು ಹಬ್ಬಕ್ಕೆ ಸನ್ಯಾಸಿನಿ ಎಂಬುದು ಸ್ಪಷ್ಟ ಆದೀತು ಮಂದಿಗೆ. ನಾನು ನನ್ನ ಹೊಟ್ಟೆ ಹೊರೆಯುವುದಕ್ಕಾಗಿ ಮಾಡಿದ ಕೆಲಸ ಅಲ್ವಲ್ಲ, ಆಗಬೇಕಾದ್ರೂ ನನಗೆ ಆ ದಾರುಕಾಸುರನಿಂದ ಸುದರ್ಶನವನ್ನು ಪಡೆಯುವಂತಹ ಒಂದು ಕಾರ್ಯ. ಅದಕ್ಕಾಗಿ ಅವನನ್ನೇ ಸಂಧಿಸುವುದಕ್ಕೆ ಶೋಣಿತಾಪುರದ ಹೆಬ್ಬಾಗಿಲಿಗೆ ಬಂದಿದ್ದೇನೆ. ಓಹೋ, ಹೇಳಿ ಕಳಿಸಿದ್ದಾಗಿದೆ. ದೂತರು ಏನು ಹೇಳ್ತಾರೋ ಕಾದುಕೊಂಡಿದ್ದೆ. ಓಹೋ, ಒಳಗೆ ಹೋಗುವುದಕ್ಕೆ ಅಪ್ಪಣೆ ಆಯ್ತಂತೆಯಾ? ಅರಮನೆ ಒಳಗೆ ಹೋಗ್ಬಹುದಾ? ಕೋಟೆ ಒಳಗಂತೂ ಹೋಗ್ಬಹುದು. ಹೋಗ್ತೇನೆ. ದೊರೆಯ ಅಪ್ಪಣೆಯಿಂದ ಒಳಗಡೆ ಬಂದಳು, ಹರಸಿದಳ ಅಸುರೇಂದ್ರಗೆ. ಅರುಹುನಿದ್ಯಾರು ಎಲ್ಲಿಂದ ಬಂದೀಹೇ? ಅರುಹುನಿದ್ಯಾರು ಎಲ್ಲಿಂದ ಬಂದೀಹೇ? ಪರಿಗಾಳ ಉಸುರಿಗಳು ಸುಖವಾಗಲಿ, ಸುಖವಾಗಿರು. ವೃದ್ಧೆಯಾಗಿರುವ ನೀನು ಓಹೋ, ನನ್ನನ್ನೇ ನೋಡಬೇಕೆಂದು ಹೇಳುತ್ತಾ ಹೌದು. ಆ ದ್ವಾರಪಾಲಕನನ್ನು ಈ ಕಡೆಗೆ ಕಳುಹಿಸಿದೆ. ನಿನ್ನ ಒಪ್ಪಿಗೆ ಬಂತು, ಸಂತೋಷ ಆಯ್ತು. ಬರ ಹೇಳಿದರೆ ಓ, ನಿನ್ನನ್ನು ನಾನು ಈವರೆಗೆ ಕಂಡವನಲ್ಲ. ಅಲ್ವಾ? ನೀನೆಲ್ಲಿಂದ ಬಂದವಳು? ಓ, ನನ್ನಲ್ಲಿ ನಿನಗೆ ಓಹೋ, ಏನು ಬೇಕಾಗಿದೆ, ಓ, ಏನಿದ್ದರು ಓ. ಬೇಗನೆ ಹೇಳಬೇಕು. ಸ್ವಲ್ಪ ಈಚೆ ನಿಲ್ತೀಯ ಮಗ? ಹೌದಾ ಅಲ್ವಾ, ಹೌದಾ ಅಲ್ವಾ ಎಂಬ ಅನುಮಾನ ಕಾಡ್ತದ. ಅಮ್ಮ, ನೀನು ಭದ್ರವಾಗಿ ನಿಲ್ಲುವುದಕ್ಕೆ ಶಕ್ತಳಲ್ಲ. ಇಲ್ಲಿ ಸ್ವಲ್ಪ ಕುಳಿತುಕೊಳ್ಳ. ಹೀಗೆ ಬರ್ತ ಆಯ್ತನವನ್ನು ಕದಿದ್ಯಾ? ಹೌದು ಮಗ. ಅಸುರೇಂದ್ರ ಲಾಲಿಸೈ ಹಿಂದೆ ನಿನ್ನಯ ತಾಯ. ನನ್ನ ಅಸುರೇಂದ್ರ ಲಾಲಿಸೈ ಹಿಂದೆ ನಿನ್ನಯ ತಾಯ. ಬಸುರಿಂದ ಬಂದಾಗಲು ತಾಯ ಬಸುರಿಂದ ಬಂದಾಗಲು ಎಸೆವ ಮೊಲೆಯ ಹಾಲನಿಂದು ಸಾಗಿದೆ ನಾನು. ಎಸೆವ ಮೊಲೆಯ ಹಾಲನಿಂದು ಸಾಗಿದೆ ನಾನು. ಕುಸಿಯಲ್ಲ ನಿನ್ನಾಡೆದಿಟವು. ನನ್ನನ್ನು ಪರೀಕ್ಷಿಸುವಂತೆ ನೋಡುತ್ತಿರುವೆಯಲ್ಲ, ನನ್ನ ಅನುಮಾನದ ಪರಿಹಾರಕ್ಕೆ ಯಾನಮ್ಮ? ಹೌದಾ ಅಲ್ವಾ, ಅಲ್ವಾ ಹೌದಾ? ಒಮ್ಮೆ ತಬ್ಬಿಬ್ಬಾಯ್ತು, ಗೊಂದಲಕ್ಕೆ ಅಂದರೆ ಬಿತ್ತು. ನೀನೇ ಓ ಕಳ್ಳ. ನಾನು ಆ, ಈವರೆಗೆ ಆ, ಕಳ್ಳತನ ಮಾಡಿದವನ? ಇಲ್ಲಪ್ಪ, ನಾನು ಮಮತೆಯಿಂದ ಹೇಳಿದ್ದು ಮೋಹದಲ್ಲಿ ಓ ಕಳ್ಳ ಅಂತ. ನಿನ್ನ ಹಾಗಿದ್ರೆ ನನ್ನಲ್ಲಿ ಮಮತೆ ಹಾ, ನೋಡಿದೊಡನೆ ಓ ಉಂಟಾಗುವುದಕ್ಕೆ ಬಲವಾದ ಕಾರಣವಿರಬೇಕು. ಕಾರಣ ಈಗ ಕಣ್ಣಿಗೆ ಕಾಣದಿದ್ರು ಮನಸ್ಸಿಗೆ ಗೊತ್ತಾಗ್ತದೆ. ಹೌದಾ? ಕಣ್ಣರಿಯಲಡಂ ಕರುಳರಿಯದೆ ಆಗೋ ನೀನು ಹೇಳಿದಲ್ಲಿಗೆ ಹೀಗೊಂದು ಮಾತಿದೆಯಮ್ಮ. ಹೌದಾ? ನೋಡಪ್ಪ, ನಿನಗೆ ನನ್ನ ಪರಿಚಯ ಇರ್ಲಿಕ್ಕಿಲ್ಲ. ನೋಡಿದ್ರೆ ನೆನಪು ಆಗುವುದಿಲ್ಲ. ಯಾವತ್ತೂ ಮರೆವ ಹಾಗಿಲ್ಲ. ನೀನು ಎಷ್ಟೇ ಬೆಳೆದಿರು, ಇನ್ನಷ್ಟು ತಡಿಗನಾಗಿರು. ನಾನು ಎಳೆಯವನಾಗಿದ್ದಾಗಲೇ ನನ್ನ ಪರಿಚಯ ಇದೆ ನಿನಗೆ. ಬಾಲ್ಯದ ನೀನು ಹುಟ್ಟಿದ ಅಂದಿನಿಂದ ನನಗೆಲ್ಲ ಗೊತ್ತು. ನೀನು ಹೌದೇ? ಮತ್ತೆ ನೋಡಪ್ಪ, ನಿನಗೆ ಗೊತ್ತಿಲ್ಲ ನಿನ್ನ ಹಿನ್ನೆಲೆ. ನಿನ್ನ ತಾಯಿಯ ಬಸಿರಿಂದ ನಿನ್ನ ಜನನ ಆಯಿತು. ಕೆಲವರು ನನ್ನನ್ನು ದಾರುಕನೆಂದರು, ಕೆಲವರು ದಾರಿಗನೆಂದರು. ಹೌದು, ಎರಡೂ ಸರಿ.
ಅದು ಹೆಸರು ಏನೇ ಇರಲಿ, ಹಾ. ಅದು ನಂತರ ನಿನ್ನ ಹುಟ್ಟಿನಿಂದ ಹೇಳ್ತೇನೆ. ಏನಮ್ಮ? ನೀನು ಹುಟ್ಟಿದ ಒಡನೆಯೇ ಹ? ಹೆತ್ತ ತಾಯಿ ನಿನಗೆ ಸತ್ತು ಹೋದ್ರು. ಪಾಪ ಪಾಪ ಪಾಪ. ಈವರೆಗೆ ನನಗೆ ಗೊತ್ತಿರಲಿಲ್ಲ. ಹೌದಾ? ಹೇಗೋ ಬೆಳೆದೆ, ಹೇಗೋ ಬದುಕಿದೆ ಅಂತ ನಿಶ್ಚಯಿಸಿದ್ದೆ. ನಿನ್ನ ಯೋಚನೆಗಷ್ಟೇ, ಎಲ್ಲೋ ಬೆಳೆದೆ ಯಾರೋ ಬೆಳೆಸಿದ್ರು ಅಂತ. ಆದ್ದರಿಂದಲೇ ನಾನು ದಾರಿಗನಾದೆ. ನಿನ್ನನ್ನು ಬೆಳೆಸಿದ್ಯಾರು? ಇನ್ನೂ ಬದುಕಿ ಇರುವ ನಾನೇ. ಮತ್ಯಾರು? ಮಾ, ಮತ್ತೆ ನನ್ನನ್ನು ಬದುಕಿಸಿದವಳು ಬೆಳೆಸಿದವಳು ನೀನೇ. ಅದಕ್ಕೆ ಕಾರಣ ಏನು ಗೊತ್ತಾ? ಏನು? ನಿನ್ನ ಜನನಾದಾಗ ನನಗೂ ಒಂದು ಪ್ರಸವ ನಡೆಯಿತು. ಹಾ. ನನ್ನ ಮಗು ಸತ್ತೋಯ್ತು, ಸರಿ. ನಿನ್ನ ತಾಯಿ ಸತ್ತಾಯ್ತು. ನಿನ್ನ ಚೀರಾಟ ಕೇಳಿ ಕೇಳಿ ಮಗನೇ ನನ್ನ ಕರುಳು ಬಾಯಿಗೆ ಬಂತು ಮಗ. ಮಾತೃ ಹೃದಯದ ಅಲ್ವಾ? ಸವಿಯೇನು ಎಂಬುದನ್ನು ನನ್ನ ಅನುಭವಕ್ಕೆ ಹಾ, ಒದಗಿಸಿಕೊಟ್ಟವಳು ನೀನು ಹಾಗಿದ್ರೆ. ಹೌದು. ನನ್ನ ಮಗುವನ್ನು ಕಳ್ಕೊಂಡ ಮರುಕ ಕೇಳುತ್ತಿರುವ ನಿನ್ನ ಚೀರಾಟ ಎಲ್ಲಿಂದಲೋ ಬಂದು ನಿನ್ನ ನೋಡ್ತೇನೆ ಮಗು. ಹಾ. ರಕ್ತದಲ್ಲಿ ಬಿದ್ದುಕೊಂಡಿದ್ಯಾ ನೀನು. ಹ್ಮ್. ನಿನ್ನನ್ನು ಎತ್ತಿ ತೊಳೆದು ಆಡಿಸಿ ಪಾಡಿಸಿ ಬೆಳೆಸಿವ ನೀನಿಷ್ಟು ಬೆಳೆದು ನಿಂತಿದ್ಯಲ್ಲ ಇವತ್ತಿಗೆ. ನಿನಗೆ ಯಾವತ್ತು ತಾಯಿಯ ಮೊಲೆ ಹಾಲಿತ್ತ? ಇದೇ ಮೊಲೆ ಹಾಲುಂಡು ಬೆಳೆದ ಕಳ್ಳ. ನಿನ್ನ ಸ್ತನ್ಯವನ್ನುಂಡು ಈ ದೇಹ ಬೆಳೆಯಿತು. ಮತ್ತೆ ಅಳ್ದಿದ್ದು ನೀನು. ನಿನ್ನ ಅನುಗ್ರಹದಿಂದ ನಾನು ಬದುಕಿ ಉಳಿದೆ. ಹೌದು ವಾತ್ಸಲ್ಯಮಯ್ಯಾಗಿರುವ ನೀನು ಹೌದು. ಈಗ ದಟ್ಟ ದರಿದ್ರಳಂತೆ ಹೀಗೇಕೆ ಸಂಚರಿಸ? ನಿನ್ನ ಕಾರಣಲ್ಲ ನೀನು ಓಡಾಡುವುದಕ್ಕೆ ಶಕ್ತ ಎಂಬುದನ್ನು ಅರ್ಥ ಮಾಡಿಕೊಂಡೆ. ನನಗೇನೋ ಬದುಕಿನಲ್ಲೇ ಬೇಡ ಅಂತ ಜಿಗುಪ್ಸೆ ಹುಟ್ಟಿ ಹೋಯ್ತು. ಓಹೋ. ನಾನು ಈ ಸಂಸಾರ ಯಾವುದು ಬೇಡ ಅಂತ ದೇಶಾಂತರ ಹೋಗಿದ್ದೆ. ಸಾಂಸಾರಿಕವಾದ ಬಂಧವನ್ನು ಕಳೆದುಕೊಂಡು ಒಂದು ಕೇವಲ ಸನ್ಯಾಸಿ ವೃತ್ತಿಯನ್ನು ಅವಲಂಬಿಸಿ ಉಸಿರಿರುವ ಜೀವಿಸುತ್ತಿರುವ ನೀನು ಹೀಗೇನು ಬಂದೆಯಮ್ಮ? ಆಯುಷ್ಯ ಇದ್ದಷ್ಟು ಕಾಲ ಬದುಕೋಣ ಅಂತ ಅಲೆಯುತ್ತಾ ಬಂದಾಗ ಹಸುರೇಂದ್ರದಿದ್ದಾನೆ ಶೋಣಿತಾಪುರದಲ್ಲಿ. ಸುದ್ದಿ ಕಿವಿಗೆ ಬಿತ್ತು. ಯಾವ ನಾವು ನೋಡಿ ಬಿಡೋಣ ಅಂತ ಕಾಲು ಮನಸ್ಸು ಇಲ್ಲಿಗಾಯ್ತು. ನೀನು ಸಾಕಿದ ಈ ಮಗ ಇಷ್ಟೆತ್ತರಕ್ಕೆ ಬೆಳೆದಿದ್ದಾನೆ. ಈಗ ಅದೇ ಸರ್ಕಾರಿ ಲೋಕಗಳನ್ನು ಗೆದ್ದಿದ್ದಾನೆ. ಕೇಳಿದೆ, ಶೋಣಿತಾನಗಳಲ್ಲಿ ಸ್ಥಿರವಾಗಿ ಆಳ್ವಿಕೆಯನ್ನು ನಡೆಸುತ್ತಿದ್ದಾನೆ. ಬಹಳ ಸಂತೋಷ ಆಯ್ತಪ್ಪ. ನೀನು ಬಂದುದು ಬಹಳ ಒಳ್ಳೆಯದಾಯ್ತು. ನಾನಿದ್ದ ಕಾರಣ ಇದೊಂದು ಮಗು ಬೆಳೆದು ನಿಂತು ಇಷ್ಟೆಲ್ಲ ಅದ್ಭುತ ಕಾರ್ಯ ಮಾಡುತ್ತಾ ಉಂಟಲ್ಲ. ಆದರೆ ತಾಯಿ, ವಾ ನಾನು ಅವಸರದಲ್ಲಿದ್ದೇನೆ. ವಾ ಯಾವುದು ವಿಳಂಬವಾದರೂ ವಾ ನನ್ನ ಅನುಷ್ಠಾನದಲ್ಲಿ ವಾ. ಕಾಲಾತಿಕ್ರಮ ದೋಷವನ್ನು ನಾನು ಸಹಿಸುವವನಲ್ಲ. ಹೌದಾ? ಆದ ಕಾರಣ ನಿತ್ಯಾನುಷ್ಠಾನಕ್ಕೆ ಹೊರಟಿರುವ ನನ್ನನ್ನು ಹಾ. ಮಾತನಾಡಿಸುತ್ತಾ ಹಾ. ನೀನು ಸಮಯ ಕಳೆದರೆ ಬೇಡ. ಆದ ಕಾರಣ ದಯವಿಟ್ಟು ಇಲ್ಲಿರು. ನಾನು ಅಸలు ನೀನು ಸ್ನಾನಕ್ಕೆ ಹೋಗಿದ್ದೆ. ಹೌದಮ್ಮ. ಸ್ನಾನಕ್ಕೆ ಹೋಗುವವನು ಹಾ. ಬರುವವರೆಗೆ ನಾನು ನಿನ್ನನ್ನು ಕಾಯ್ತಾ ಇದ್ರು ಕಾಣ ಸಿಗ್ತೇನೋ ಇಲ್ವೋ ಅನುಮಾನ. ಅದ್ಯಾಕೆ? ನೀನು ಬರುವವರೆಗೆ ನಾನು ಉಳಿತೇನೋ ಅಲ್ಲ ಏನೂ ಆಗುವುದಿಲ್ಲವಮ್ಮ. ಅಮ್ಮ ಅಪ್ಪ, ಉಣ್ಣದ ದಿನ ಮೂರಾಯ್ತಪ್ಪ. ಅನ್ನ ಇರದಿದ್ರೆ ಯಾರ ಜೀವನ? ಇಲ್ಲೇ ಕೊಡೋಣವೆಂದರೆ ಉಳಿಸೇನೂ ಇಲ್ಲ. ವಾ ನಾನು ಸ್ನಾನಾದಿಗಳನ್ನು ಪೂರೈಸುವುದಕ್ಕೆ ಹೊರಟಾಗಿದೆ. ವಾ ಅಮ್ಮ, ಒಂದು ಕೆಲಸ ಮಾಡಿ, ನೇರಾಗಿ ಅರಮನೆಯನ್ನು ಸೇರಿ ಹೋದ್ರೆ ಅಲ್ಲಿಗೆ ಹೋದರೆ ವಾ. ನಿನಗೆ ನುಡಿಯ ಬೇಕಾದ ಕೇಳುತ್ತ ಸುರ ಎಂದ ಸಂಧ್ಯಾಕಾಂತಕೆನುತೆ ಎಂದ ನುಡಿಯ ಕೇಳುತ್ತ ಸುರ ಎಂದ ಸಂಧ್ಯಾ ಕಾರ್ಯಕ್ಕೆನುತ ನಿಂದೆನಿಲ್ಲಿ ಹೋಗು ಎನ್ನ ಮಡದಿ ಇವಳು ಅನ್ನ ನೀಡದಿರಲು ಅನ್ನ ನೀಡದಿರಲು ರಾಣಿ ಎನಗೆ ತಿಳುಹೆ ಕರೆದು ಬೇಳುವೆ ಎನಗೆ ತಿಳುಹೆ ಕರೆದು ಬೇಳುವೆ ಎಂದು ಹೊರಟು ಷೋಡಶಾಬ್ದ ತರುಣಿಯಾಗುತ್ತ ಅಮ್ಮ, ಏನಪ್ಪ? ನಮ್ಮಂಥಪುರದಲ್ಲಿ ಹಾ, ನನ್ನ ಭಾರ್ಯೆಯಾದ ರಂಭಾಮಣಿ ಇದ್ದಾಳೆ. ಯಾರವಳು? ರಂಭಾಮಣಿ ಎಂದವಕ್ಕೆ ಹೆಸರು. ರಾಣಿಯ ನೀನಲ್ಲಿ ಹೋದರೆ ರಂಭಾ. ನಿನಗೆ ಬೇಕಾದನ್ನಾಕೆ ನೀಡ್ತಾಳೆ. ವಾ ಹೊಟ್ಟೆ ತುಂಬಾ ಉಂಡು ವಾ ಹಾಯಾಗಿ ಎಲ್ಲಿರು. ವಾ
ನನ್ನ ನಿತ್ಯ ಸಂಧ್ಯೆಯನ್ನು ಪೂರೈಸಿ ಬೇಗನೆ ಬರ್ತೇನೆ. ಹೋಗಮ್ಮ. ರಂಭಾಮಣಿ ಸುದ್ದಿ ಬಹಳ ಪತಿಯನ್ನೇ ನೆಚ್ಚಿಕೊಂಡಿರುವಂತ ಹೆಣ್ಣು ಪತಿವ್ರತೆ. ಹೌದು. ಗಂಡನಿಗೆ ಅನ್ನ ಇಕ್ಕದೆ ಇನ್ನೊಬ್ಬನಿಗೆ ಕೊಡುವ ಪದ್ಧತಿ ಇಲ್ಲ ಅಂತ ಅವಳು ಹೇಳಿಬಿಟ್ರೆ ನನಗೆ ಹೊಟ್ಟೆ ಏನುಂಟಪ್ಪ. ಆಕೆಯ ಔದಾರ್ಯದ ಬಗ್ಗೆ ಇನ್ನೂ ನೀನು ತಿಳಿದ ಹಾಗಿಲ್ಲ. ಯಾರೇ ಕೇಳಿದರೂ ಇಲ್ಲವೆನ್ನದೆ ದೀನರನ್ನು ಕಂಡರೆ, ದಾರಿದ್ರ್ಯವುಳ್ಳವರನ್ನು ಕಂಡರೆ ಅನುಕಂಪಯಾಗಿ ಬೇಕಾದನ್ನು ಕೊಡ್ತಾಳೆ. ಸಂದೇಶ ಬೇಡ, ಹೋಗಮ್ಮ. ಅದಕ್ಕೆ ಕೊಟ್ಟಾಯ್ತು, ಕೊಡದಿದ್ರೇನು ಗತಿ? ಅಲ್ಲಿಂದಲೇ ಕೇಳಿದ್ದು ಕೊಡುವುದಿಲ್ಲ ಅಂತ ಹೇಳಿಬಿಡು. ನಾನು ಒಡನೆ ಸ್ನಾನದಲ್ಲಿದ್ದರು ಕರೆದು ಹೇಳ್ತೇನೆ. ಹೋಗ. ಅದು ಸರಿ. ಹೋಗಮ್ಮ. ಅನ್ನ ಕೊಡುವುದಿಲ್ಲ ಅಂತ ಅನ್ನೋದಿಲ್ಲ, ಕೇಳಿದವರಿಗೆಲ್ಲ ಕಿರಿಕಿರಿ ಅಷ್ಟೇ. ದೊಡ್ಡಸ್ತಿಕೆಯುಳ್ಳಂತಹ ದಾರುಗನ ಹೆಂಡತಿ ಜಿಪುಳಲಾದರೂ ಅಂತ ಆಗಬಾರ್ದು. ಬೇಡ. ಆದ ಕಾರಣ ಹೋಗೋ ಬೇಕಾದ ಹಾಗಾದ್ರೆ ಕೊಡೋದಿದ್ರೆ ಹೇಳಿದ್ರೆ ಆಯ್ತು. ನಾನು ಕೇಳಿದ್ದನ್ನು ಕೊಡೋದಿಲ್ಲ ರಾಯರೇ ಅಂತೇನೆ. ಆದಷ್ಟು ನಿನ್ನ ಅಪ್ಪಣೆ ಆಗ್ತಾರಲ್ಲ, ಕೂಡಲೇ ಉತ್ತರಿಸ್ತೀನಿ. ಆಗ್ಲಪ್ಪ, ನಮ್ಮ ಕೆಲಸ ಆಗಲಿ. ಎಷ್ಟು ಯೋಚಿಸಿದ್ರು ನೆನಪಾಗುವುದು. ಈಕೆಯ ಬಗ್ಗೆ ಯೋಚಿಸುವುದಕ್ಕಿಂತ ನನ್ನ ಅನುಷ್ಠಾನ ಪೂರ್ಣವಾಗಬೇಕು. ಆದ ಕಾರಣ ಸ್ನಾನವನ್ನು ಪೂರೈಸುವುದಕ್ಕೆ ಸಾಧ್ಯ. ಯಾರಮ್ಮ ನೀರೇ ನೀನು ಅಪ್ಸರೆ ಯಮರ ನಾರಿಯೋ ಬೇಡದಿನ್ನು ಅಮ್ಮ ಯಾರೇ ಯಾರಮ್ಮ ನೀರೇ ನೀನು ಅಪ್ಸರೆ ಯಮರ ನಾರಿಯೋ ಬೇಡದಿನ್ನು ಆರು ನಿನ್ನನು ಬೆದರ್ಯಾರದೆಯು ಆರು ನಿನ್ನನು ಬೆದರ್ಯಾರದೆಯು ಬಂದ ಕಾರಣ ಅರು ಎನ್ನುಳು ಬೇಳುವುದು ನೀನು ಯಾರಮ್ಮ ನೀರೇ ಅಮ್ಮ ನೀರೇ ಅಮ್ಮ ವಂದಿಸಿಕೊಂಡಿದ್ದೇನೆ. ಹೇಳು. ಆಶ್ಚರ್ಯವಾಗ್ತಾ ಇದೆಯಲ್ಲ ನಿನ್ನನ್ನು ಕಂಡಾಗ? ಯಾಕಮ್ಮ? ಯಾಕೆಂದ್ರೆ ಈ ಮೊದಲು ನಾನು ನಿನ್ನನ್ನು ಕಂಡದ್ದಿಲ್ಲ. ಆ? ಯಾಕೆಂದ್ರೆ ಈ ಊರಿನವಳು ನೀನಲ್ಲ ಅನ್ನೋದು ಸ್ಪಷ್ಟವೇ ಹೌದು. ಅಯ್ಯಯ್ಯೋ. ಈ ಊರಿನವಳಿ ಆಗಿರ್ತಾ ಇದ್ರೆ ನಿನ್ನ ಪರಿಚಯ ನನಗಿರಬೇಕಾಗಿತ್ತು. ಆದ್ದರಿಂದ ಯಾರಮ್ಮ ನೀನು ನಿನ್ನ ಪ್ರಶ್ನಿಸಬೇಕಾಗ್ತದೆ. ನಿನ್ನ ಈ ವರ್ಚಸ್ಸು, ನಿನ್ನ ಈ ತೇಜಸ್ಸನ್ನೆಲ್ಲ ಕಂಡಾಗ ಬಹುಶಃ ಮೇಲಿಂದ ಕೆಳಗಿಳಿದು ಬಂದವಳು ದೇವಲೋಕದವಳು. ಹಾಗೆ ಅನಿಸ್ತಾ ಇದೆ ನನಗೆ. ಓಹೋ. ಇರ್ಲಿ, ನಿನ್ನನ್ನು ಹೆತ್ತಂತಹ ನಿನ್ನ ತಾಯಿ ಯಾರಾಗಿರಬಹುದು? ಜನ್ಮ ಕೊಟ್ಟಂತಹ ತಾಯಿ ಯಾರು? ನಿನ್ನ ಹೆಸರೇನು? ಯಾವ ಊರಿನವಳು? ಸವಿಸ್ತಾರವಾಗಿ ನಿನ್ನ ಪರಿಚಯವೆಲ್ಲವನ್ನೂ ಕೂಡ ನನ್ನಲ್ಲಿ ಹೇಳಿದ್ರೆ ಕೇಳಬೇಕು ಅಂತ ನನಗೆ ಮನಸ್ಸುಂಟು. ಸತ್ಯ ಹೇಳೋದಕ್ಕೆ ನನ್ನ ಪರಿಚಯ ಆಗಲಿಲ್ಲ ನಿಮಗೆ? ನಿಜವಾಗ್ಲು ಪರಿಚಯ ಆಗಲಿಲ್ಲ. ನಾನೆನ್ನುವುದೇನು ಅಮ್ಮ ನಿಮ್ಮಯ ತಂಗಿ ಸುಮನಾಂಗಿದಾಸಿ ನಾನು ನಿಮ್ಮಯ ತಂಗಿ ಸುಮನಾಂಗಿದಾಸಿ ನಾನು ಆನು ಆನು ಅಮ್ಮ ನಿಮ್ಮ ರಮಣ ಎನ್ನ ಕಳುಗಲಿಲ್ಲಿಗೆ ಬಂದೆ ನಮ್ಮ ನಿಮ್ಮ ರಮಣ ಎನ್ನ ಕಳುಗಲಿಲ್ಲಿಗೆ ಬಂದೆ ನಮ್ಮ ಭಾಗೀರಥಿಯು ಕೇಳ
ಬಂದಿದ್ದೆ. ಹೌದೇ? ನನ್ನನ್ನು ಕಂಡಾಗ ಹಾ. ಆದ್ರೆ ನೀವು ಉಪಚಾರ ಮಾಡುತ್ತೀರಿ, ಹ್ಮ್. ಬಹಳಷ್ಟು ಸಲುಗೆಯಿಂದ ಮಾತಾಡುತ್ತೀರಿ ಎನ್ನುವ ಹಾಗೆ ಹಾ. ಪರಿಚಯವೇ ಆಗ್ಲಿಲ್ವಾ? ನನ್ಗೆ ಯಾರು ಅಂತಲೇ ಗೊತ್ತಾಗ್ಲಿಲ್ಲ. ಬಹಳ ಜಾಣೆಯಮ್ಮ ನೀವು. ಯಾಕೆ? ಬಹುಶಃ ಗೊತ್ತಿದ್ದು ಬಹುಶಃ ನಾವಲ್ಲಿ ಸರಸ ಮಾಡ್ತಾ ಇದ್ದೀರೋ ಅಂತ. ಇಲ್ಲಪ್ಪ, ಅಮ್ಮ ಸತ್ಯವಾಗ್ಲೂ ಹೇಳ್ತೀನಿ, ನೀನ್ ಯಾರು ಅಂತ ನನಗೆ ಅರ್ಥವೇ ಆಗ್ಲಿಲ್ಲ. ಏ ದೇವ್ರಿ, ಇಷ್ಟು ಬೇಗ ಮರೆತು ಬಿಡುವುದೇನಮ್ಮ? ಇಷ್ಟು ಬೇಗ ಅಂತ ಹೇಳಿದ್ರೆ ಮೊದಲು ನಿನ್ನ ಪರಿಚಯ ನನಗೆ ಇರಬೇಕು. ಹೌದು, ನಾನ್ ನಿಮ್ಗೆ ಉಪಚಾರ ಮಾಡಿದ್ದಾದ್ರೆ ಎಷ್ಟು, ನಿಮ್ಮ ಕೆಲಸ ಮಾಡಿದ್ದಾದ್ರೆ ಎಷ್ಟು, ಎಲ್ಲ ಮರೆತು ಬಿಟ್ಟಿರಾ? ಎಲ್ಲ ಒಗಟಾಗಿದೆಯಲ್ಲ ನಿನ್ನ ಮಾತು. ಇಲ್ಲಮ್ಮ, ಒಗಟಲ್ವೇ ಅಲ್ಲ. ಸರಿಯಾಗಿ ಯೋಚಿಸಿ ನೋಡಿ. ಸರಿಯಾಗಿ ಯೋಚಿಸಬೇಕು. ಹಾ. ನಾನು ಎಲ್ಲಿ ನೋಡಿದ್ದೇನೆ? ಕೆಲವು ಸಮಯಗಳ ಹಿಂದೆ. ಕೆಲವು ಸಮಯಗಳ ಹಿಂದೆ? ಹೌದು. ನಿಮ್ಮ ತಂಗಿ. ಹೌದು. ಸುಮನಾಂಗಿ. ಹೌದು. ಅಲ್ಲಿಗೆ ನೀವು ಬರ್ಲಿಲ್ವೇ ಹೇಳಿ? ಬಂದಿದ್ದೆ ನಾನು. ಹೌದಲ್ಲ? ಹಾ. ಅವಳ ಸೀಮಂತದ ಕಾರ್ಯಕ್ರಮ ದಿವಸ ನೀವು ಬಂದದ್ದು. ಹೌದು. ಹೌದು ತಾನೇ? ನಿಮ್ಮ ತಂಗಿಯಿಂದಲಾಗಿ ನಿಯುಕ್ತಳಾದವಳು ನಾನು ನಿಮ್ಮ ಸೇವೆಗೋಸ್ಕರವಾಗಿ. ಆ ದಿವಸ ಉಪಚಾರ ಮಾಡಿದ್ದು ನಾನೇ ಅಲ್ವೇನಮ್ಮ? ನನಗೆ ಪಾನಕ ತಂದು ಕೊಟ್ಟದ್ದು ನಾನೇ. ನಿಮಗೆ ಉತ್ತಮ ಪಡಿಬಿಡರ ವ್ಯವಸ್ಥೆ ಮಾಡಿ ಕೊಟ್ಟವಳು ಅಂದ್ರೆ ನೀನು? ನಾನು ಭಾಗೀರಥಿ. ಭಾಗೀರಥಿ? ಗೆಳತಿ ಇತ್ತಬಾರೆ, ಗೆಳತಿ ಬಾ ಗೆಳತಿ. ನೀರೇ ಬಾ ಗೆಳತಿ ಇತ್ತಬಾರೆ, ಬಾರೆ ಇತ್ತಬಾರೆ, ಬಂದೀಗ ನಿನ್ನ ಕಾರ್ಯವ ಅರುಹು ಮತ್ತ ನೀರನ ಗೆಳತಿ ಇತ್ತ ಬಂದಿಯ ಕಾರ್ಯ ಅರುಹು ಮತ್ತ ಮೀರಿದದು ಬಗಿನ ನೀರೇ ನಿನ್ನನ್ನು ಕಂಡು, ನೀರಿದದ ಬಗಿನ ನೀರೇ ನಿನ್ನನ್ನು ಕಂಡು ಭೂರಿ ಧ್ವಜವ ತಾಳಿದೆ ಗೆಳತಿ. ಮೀರಿದದ ಬಗಿನ ನೀರೇ ನಿನ್ನನ್ನು ಕಂಡು ಭೂರಿ ಧ್ವಜವ ತಾಳಿದೆ. ಮಿರಿದದ ಬಗಿನ ನೀರೇ ನಿನ್ನ ಕಂಡು ಭೂರಿ ಧ್ವಜ ತಾಳಿದೆ. ನೀರೇ ಬಾಗೆಳತಿ ಬಾರೆ, ಏನು ಬಂದೆ ಗೆಳತಿ ಬಾರೆ ಇತ್ತ ಬಾರೆ ಗೆಳತಿ. ನಾನಮ್ಮ ಭಾಗೀರಥಿ. ಭಾಗೀರಥಿ? ಆ ಹೊತ್ತು ನಿಮ್ಮ ಸೇವೆ ಮಾಡಿದವಳು ನೀನೇ? ಹೌದಮ್ಮ. ಅಬ್ಬಬ್ಬಬ್ಬಾ, ಅದೇನು ಮರೆವು ನನಗೆ. ನಿಮಗೆ ಬೆಳಗಿನ ಉಪಹಾರ ತಂದು ಕೊಟ್ಟವಳು ನಾನು. ಈಗ ಅರ್ಥ ಆಗ್ತಾ ಇದೆ. ಸ್ನಾನಕ್ಕೋಸ್ಕರವಾಗೆಲ್ಲ ಸಿದ್ಧತೆ ಮಾಡಿಟ್ಟವಳು ನಾನು. ಹೌದಪ್ಪ. ಪಟ್ಟೆ ಸೀರೆ ಆ ಬಳಿಕ ಆಭರಣಗಳನ್ನೆಲ್ಲ ತೊಡಿಸಿ ಯಾವುದನ್ನು ನಾನು ಬಾಯಿ ಬಿಟ್ಟು ಕೇಳಬೇಕು ಅಂತ ಇಲ್ಲವಾಗಿತ್ತು. ನನಗೆ ಏನು ಬೇಕು ಅನ್ನೋದನ್ನು ವರ್ತವಿಸಿಕೊಂಡು ಒದಗಿಸಿ ಕೊಡ್ತಾ ಇದ್ದವಳು ನೀವು ಆ ಯಾವ್ದನ್ನ ಭಾಗೀರಥಿ. ನೀವು ಯಾವ್ದನ್ನಾದ್ರೂ ಮರೆತು ಬಿಡಬಹುದಾಗಿತ್ತು. ಆ ದಿವಸ ನಿಮ್ಮ ಕೇಶ ಶೃಂಗಾರ ಮಾಡಿದ್ದನ್ನು ಮರೆತಿರ ತಾಯಿ. ನೀವೇ ಹೇಳಿದುಂಟು, ಯಾರು ಕೂಡ ಎಷ್ಟು ಚೆನ್ನಾಗಿ ನನಗೆ ಕೇಶ ಶೃಂಗಾರ ಮಾಡಿದವರಿಲ್ಲ. ನೀನು ಬಹಳ ಆತ್ಮೀಯಳು. ನೆನಪಿದೆ ನನಗೆ. ಹೌದಲ್ಲ? ಆದ್ರೆ ಅದು ನೀನೇ ಅನ್ನೋದನ್ನು ನಾನು ಊಹಿಸಿಕೊಳ್ಳಿಲ್ಲ. ಯಾಕೆ ಹೇಳು? ಯಾಕಮ್ಮ? ಈಗ ದಿನನಿತ್ಯ ಕಂಡು ಮಾತನಾಡಿಸಿಕೊಳ್ಳುವಂತಹ ಅಭ್ಯಾಸ ಇರ್ತಾ ಇದ್ರೆ, ಅಥವಾ ನೀನು ಆಗಾಗ ಬಂದು ನಮ್ಮಲ್ಲಿಗೆ ಹೋಗ್ತಾ ಇರ್ತಿದ್ರೆ, ನಿನ್ನ ಮುಖ ಪರಿಚಯ ಸ್ಪಷ್ಟವಾಗಿ ನನಗೆ ಉಳಿತಾ ಇತ್ತು. ಆ ಹೊತ್ತಿನಲ್ಲಿ ಕಂಡಂತಹ ನಾನು ಆಮೇಲೆ ಈ ಹೊತ್ತಿನಲ್ಲಿಯೇ ನಿನ್ನ ಮುಖವನ್ನು ಕಾಣ್ತಾ ಇದ್ದೇನೆ. ತಪ್ಪಲ್ಲ ಅನ್ನುವಲ್ಲಿಗೆ ಮರೆತು ಹೋಗದೆ ಇದ್ದೀತೆ ಹೇಳು. ಬಂದು ಹೋಗದೆ ಇದ್ರೆ ಬಂಧುತ್ವ ಉಳಿಯುವುದಿಲ್ಲ, ಬಳಸದೇ ಇದ್ರೆ ಬಾವಿ ನೀರು ಉಪಯೋಗಕ್ಕೆ ಬರುವುದಿಲ್ಲ. ಎಷ್ಟು ಒಳ್ಳೆ ಮಾತನ್ನು ಹೇಳಿದೆ ನೋಡು. ಹಾಗಿದ್ದ ಆ ಕ್ಷಣದಲ್ಲಿ ನಿನ್ನ ನೆನಪು ನನಗೆ ಎಲ್ಲಿ ಉಳಿಬೇಕು ಹೇಳು? ಮಾತ್ರ ಅಲ್ಲ, ಮಹಾರಾಣಿಯವರು ಸಾವಿರಾರು ಜನ ನನ್ನಂತ ಪಾಪದ ಹೆಣ್ಣು ಮಕ್ಕಳು ಬರುತ್ತಾರೆ. ಹಾಗೆ ಅಂತಹ ದೊಡ್ಡಸ್ತಿಗೆ ನನಗೇನು ಇಲ್ಲ. ಆದ್ರೆ ಈಗ ನಿನ್ನ ಮಾತನ್ನು ಕೇಳಿದಾಗ ಸಂತೋಷವಾಗ್ತಾ ಇದೆ. ಭಾಗೀರಥಿ ನೀನು ಬಂದೆಯಾ, ಸಂತೋಷ ಆಯ್ತು. ಏನೋ ಸಂಕೋಚ ಮಾಡಿಕೊಳ್ಬೇಕು ಅಂತ ಇಲ್ಲ. ನಾನು ಅಮ್ಮ ಆ ಹೊತ್ತಿದ್ದ ಹಾಗೆ ನಾನು ಇಲ್ಲ, ಬದಲಾಗಿದ್ದೇನೆ ಸ್ವಲ್ಪ. ಹೌದಾ? ಬಿಡಿಯಮ್ಮ.
ಅದು ಮನಸ್ಸಿಗೆ ನೆಮ್ಮದಿ ಇದ್ರೆ ಹಾಗೆ ಅದು. ನಿಮ್ಮ ತಂಗಿ ನನ್ನ ಚೆನ್ನಾಗಿ ನೋಡಿಕೊಳ್ಳುತ್ತೆ ಅಲ್ವೇ? ಹೋಗ್ಲಿ ಬಿಡು. ಅಮ್ಮ ಈಗ ಈ ಮನೆಯಲ್ಲಿ ನೀನು ಯಾವ ಸಂಕೋಚವನ್ನು ಮಾಡಿಕೊಳ್ಬೇಕು ಅಂತ ಇಲ್ಲ. ಆ ಹೊತ್ತು ನನಗೆ ಬೇಕಾದಂತಹ ಉಪಚಾರವನ್ನು ಮಾಡಿದಂತಹ ನೀನು ಅಷ್ಟೇ ಉಪಚಾರವನ್ನು ಈ ಮನೆಯಲ್ಲಿ ನೀನು ಪಡೆದುಕೊಳ್ಳಬಹುದು. ಸಂಕೋಚ ಬೇಡ, ಏನು ಯಾವ್ದು ಬೇಕಿದ್ರೆ ಕೇಳಿ ಪಡೆದುಕೋ. ಇರ್ಲಿ, ಮನೆ ಬಾಗಿಲಿಗೆ ಬಂದವಳು ನೀನು, ಯಾಕೆ ಬಂದೆ ಅಂತ ನಾನು ಕೇಳಬಾರದು. ಬಂದಂತಹ ನೀನೇ ಯಾಕೆ ಬಂದೆ ಅಂತ ಅನ್ನೋದನ್ನು ವಿವರಿಸಿ ಹೇಳಬೇಕಾಗ್ತದೆ. ಹೌದೌದು. ಉದ್ದೇಶ ಏನು ಅನ್ನೋದು ನಾನು ಕೇಳಿ ತಿಳ್ಕೊಳ್ಬಹುದಾ? ಅಮ್ಮ, ನಿಮಗೆ ನನ್ನ ಪರಿಚಯ ಆಗಲಿಲ್ಲ, ಆದ್ರೆ ನಿಮ್ಮ ಯಜಮಾನರಿಗೆ ನನ್ನ ಪರಿಚಯ ಆಯ್ತು. ನನ್ನ ಯಜಮಾನರಿಗೆ ನನ್ನ ಪರಿಚಯ ಆಗಿದೆ. ಆಗಿದೆ? ಹೌದಮ್ಮ. ಏ ದೇವ್ರೆ, ಈ ದಾರಿಯಲ್ಲಿ ನಾನು ಅವರ ನೆನಪು ಶಕ್ತಿಗೆ ಹೌದು ಕೈ ಮುಗಿಲೇಬೇಕು. ಹೌದಲ್ಲ? ದಾರಿಯಲ್ಲಿ ಬರುವಾಗ ಸಿಕ್ಕಿದ್ರಮ್ಮ ನನ್ನ ಯಜಮಾನರು. ಹೌದು. ಹೌದೇ? ದೂರದಲ್ಲಿ ನನ್ನ ನೋಡಿದ್ರು, ನನ್ನ ನೋಡಿ ಯಾರು? ನಿಮ್ಮ ಯಜಮಾನರು. ಯಜಮಾನರು ಕೈ ತಟ್ಟಿ ನಿನ್ನನ್ನು ಕರೆದದ್ದು. ನಾನು ಆ ಕಡೆ ಈ ಕಡೆ ನೋಡಿದೆ, ಬೇರೆ ಯಾರನ್ನ ಕರೀತಾ ಇದ್ದಾರೆ ಏನೋ ಅಂತ, ನನ್ನನ್ನಲ್ಲ ಅಂತ. ಆ ಬಳಿಕ ಮತ್ತೆ ಕಣ್ಣು ಸನ್ನೆ ಮಾಡ್ಲಿಕ್ಕೆ ಪ್ರಾರಂಭ ಮಾಡಿದ್ರು. ನನ್ನ ಯಜಮಾನರು? ಹೌದೌದು, ಹೀಗೆ ಕರೀಲಿಕ್ಕೆ ಪ್ರಾರಂಭ ಮಾಡಿದ್ರು. ಇದು ಆಶ್ಚರ್ಯ. ಮತ್ತೆ ನಾನು ಸುಮ್ಮನಿದ್ದೆ, ನನಗಲ್ಲ ಅಂತೇಳಿ ಎಣಿಸಿಕೊಂಡಿದ್ದೆ. ಏ ಭಾಗೀರಥಿ ಹಾಗೆ ಹೇಳಿದವರು. ನಿನ್ನ ಹೆಸರು ಸಹಿತ ಹೌದು, ಅವ್ರಿಗೆ ನೆನಪುಳಿದಿತ್ತು ಅಂತ ಆಯ್ತು. ಹೌದು ನೋಡಿ ಅಮ್ಮ, ಅವರದ ನೆನಪಿಟ್ಟುಕೊಂಡು ನೀವು ನೆನಪಿಟ್ಟುಕೊಳ್ಳಿ ಅಲ್ಲಿ. ಅದು ಹಾಗೆ. ಯಾಕೆಂದ್ರೆ ಬೇಡ ಬಿಡು, ಈಗ ಅವರಿಗಂತೂ ನೆನಪು ಉಳಿಯಿತು ಅಂತ ಇಟ್ಟುಕೋ ನೀನು. ಈಗ ನಿನ್ನನ್ನು ಕೈ ಸನ್ನೆ ಮಾಡಿ ಕರೆದು ಅಂತ ಹೇಳಿದ್ರಲ್ಲ? ಹೌದು, ಕರೆದಂತ ಅವರು ಕೇಳಿದ್ರು, ನೀನು ಅರಮನೆ ಕಡೆಗೆ ಹೊರಟಿದ್ಯಾ ಕೇಳಿದ್ರು. ಹೌದು ಅಂತ ಹೇಳಿದೆ. ಸರಿ, ಹೋದಂತ ನೀನು ಒಂದು ಕಾರ್ಯ ಮಾಡ್ಬೇಕು, ಕೆಲಸ ಮಾಡ್ಬೇಕಂತ ಹೇಳಿದ್ರು. ನೀನು? ಹೌದು. ಏನಂತೆ? ಒಂದು ಕೆಲಸ ಹೇಳಿದ್ದ ನನ್ನಿಂದ. ನಿತ್ಯ ಚಕ್ರವಾ ಕೊಡು 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 ಚಕ್ರ ಕೊಡು ಅಮ್ಮ. ಭಾವಿಸಿರುವ ಭೂತವಾನ್ ಚಕ್ರವಾ ದೇವಾನಿತ್ಯ ಚಕ್ರವಾ ಪೂಜಿಸಲಿಗ ಭಾವಿಸಿರುವ ಭೂತವಾನ್ ಬಾಬಕಿ ನಿನ್ನೋಳು ಬೇಡಿ ತರುವರನ್ನ ಎನ್ನ ಕಳುಗಲಿಲ್ಲಿಗೆ ಬಂದೆನು ಕೊಡು 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 ಚಕ್ರ. ಭಾಗೀರಥಿ, ಯಜಮಾನರು ಕರೆದು ನನಗೆ ಒಂದು ವಿಚಾರ ಹೇಳಿದ್ರಮ್ಮ. ನೀನೇನು ಉಪಚಾರ ಮಾಡ್ತಾ ಇದ್ದಿ? ಹಾಗಲ್ಲ, ಆ ಹೊತ್ತು ಮಾತ್ರ ನಿಮ್ಮನ್ನು ಉಪಚಾರ ಮಾಡಿದ್ದು, ಆ ಬಳಿಕ ನೀವು ಸಿಗಲೇ ಇಲ್ಲ. ಹಾಗಾಗಿ ಹೊತ್ತಿಗೆ ನಿಮ್ಮನ್ನು ಕಂಡಾಗ ಅಷ್ಟೇ ಅಕ್ಕರೆ ತಾಯಿ. ಹೋಗ್ಲಿ ಬಿಡು. ಯಜಮಾನ್ರಿ ಏನು ಹೇಳಿದ್ರು? ಅಮ್ಮ, ದಾರಿ ಸಿಕ್ಕಿರೋದು ಅವ್ರು ಹೇಳಿದ್ರು, ಆದಷ್ಟು ಬೇಗ ಅರಮನೆಗೆ ಹೋಗಬೇಕು, ಸರಿ, ಅಲ್ಲಿ ಮಹಾರಾಣಿ ಇದ್ದಾಳೆ ಅಂತ ಹೇಳಿದ್ರು. ಅವಳನ್ನು ಕಂಡು ಅವಳ ಹತ್ರ ಪಡೆದುಕೊಂಡು ಬಾ ಅಂತ ಹೇಳಿದ್ರು. ಆಶ್ಚರ್ಯವೇ? ಪಡೆದುಕೊಂಡು ಬಾ ಅಂತ ಹೇಳಿದ್ರೆ ಏನಂತ ಬೇಕೋ ಬೇಡುವ? ಅಮ್ಮ, ಏನೋ ಬಹಳಷ್ಟು ಹಿಂದೆ ತಪಸ್ಸನ್ನು ಆಚರಿಸಿಕೊಂಡು ಚಕ್ರ ಉಂಟಂತೆ, ನಮ್ಮವರು ಪೂಜಿಸುವಂತಹ ಚಕ್ರ. ಹೌದಮ್ಮ, ಹೌದು. ಅಮ್ಮ, ಆ ಚಕ್ರವನ್ನು ದಿನನಿತ್ಯ ಅವರು ಪೂಜಿಸ್ತಾ ಇರ್ತಾರಂತೆ, ಹೌದೇನಮ್ಮ? 3 ಹೊತ್ತು ಪೂಜಿಸ್ತಾರೆ. ಅಮ್ಮ ಅಮ್ಮ ಹಾಗೆ ಅವರು ಈ ಹೊತ್ತಿಗೆ ಸ್ನಾನಕ್ಕೋಸ್ಕರವಾಗಿ ಹೋಗಿದ್ದಾರಂತೆ. ಹೌದು ಅಮ್ಮ. ಅದೇನೋ ಹೊಳೆ ಬದಿಯಲ್ಲಿ ಆ ಚಕ್ರವನ್ನು ಪೂಜಿಸಬೇಕಂತೆ ಅವರಿಗೆ. ಅದಕ್ಕೋಸ್ಕರವಾಗಿ ಹೇಳಿದ್ರು, ಹೊಳೆಯ ಸಮೀಪದಲ್ಲಿ ಆ ಚಕ್ರಕ್ಕೆ ಪೂಜೆಯನ್ನು ನಡೆಸುವುದಕ್ಕುಂಟು, ರಂಭಾ ಮನೆಯಲ್ಲಿ ಹೋಗಿ ಕೇಳು, ಅವಳಲ್ಲಿ ಕೇಳಿಕೊಂಡು ಚಕ್ರವನ್ನು ಪಡೆದುಕೊಂಡು ಬಾ ಅಂತ ಬ್ರಹ್ಮನು ಕೊಟ್ಟ ಪರಮ ಚಕ್ರವಾಗ್ಬಿಡಲಲ್ಲೇ ನಿರತ ಪೂಜಿಪ ಇಲ್ಲಿ ಬರುದ ಕೊಂಡೊಯ್ಯಲಿ ತೆರಳಹರೆ ನಿನಗೆಂದು ತೆರಳು ಹೋಗು ನೀನು. ಏನೋ ಸಲುಗೆಯಿಂದ ಪ್ರೀತಿಯಿಂದ ಮಾತನಾಡಿಸಿದ್ರೆ ತಲೆಯ ಮೇಲೆ ಏರಿ ಕುಳಿತು ವ್ಯವಹರಿಸುವುದಕ್ಕೆ ಮುಂದಾಗ್ತಿ ಅಂತಾದ್ರೆ ಎಷ್ಟು ಸೊಕ್ಕಿರ್ಬೇಕು ನಿನಗೆ? ಅಹಂಕಾರದ ಮುದ್ದೆ, ಸೊಕ್ಕಿನ ಪಿಂಡವೇ, ಇಷ್ಟು ಅಧಿಕ ಪ್ರಸಂಗ ಮಾತನಾಡಿದೆ ಅಂತಾದ್ರೆ ಮುಖಕ್ಕೆ ಬಹಳ ಸಿಗುತ್ತೇನೆ ಈಗ. ಅಮ್ಮ, ಮತ್ತಿನ್ನೇನು? ಬ್ರಹ್ಮದೇವನಿಂದ ಪಡೆದಂತಹ ಚಕ್ರ, ಆ ಚಕ್ರವನ್ನು ಇಲ್ಲಿ ಪೂಜಿಸ್ತಾ ಇದ್ದಾರೆ. ಇವತ್ತು ಅಲ್ಲಿ ಪೂಜೆ ಅಂತೆ. ನನ್ನವರು ಪೂಜಿಸುವಂತಹ ಆ ಚಕ್ರವನ್ನು ನೀನು ನಿನ್ನ ಕೈಯಲ್ಲಿ ಕೊಟ್ಟು
ಕಳುಹಿಸಿ ಕೊಡಬೇಕು. ಹೌದೌದು, ಕೊಡಿ ಕೊಡಿ. ಏನು 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 ಮಾತಾಡ್ತೀನಿ ನೀನು? ಆ ದೇವರ ಕೋಣೆಯಲ್ಲಿ ಉಂಟು. ಯಾರಿಗಾದ್ರೂ ಸಿಕ್ಕವರಿಗೆಲ್ಲ ಕೊಡುವಂತಹ ಚಕ್ರವ ಅದು? ಅಲ್ಲ, ಬೇರೆಯವ್ರಿಗೆ ಕೊಡಬೇಡಿ, ನಾನು ಕೊಡಿ. ನಿನ್ನ ನಿನ್ನ ಕೈಯಲ್ಲಿ ಕೊಡುವಂತಹ ಚಕ್ರವ ಹಿಡಿಯುವ ಯೋಗ್ಯತೆ ಅದು ನಿನಗುಂಟಾ? ಮಾತನಾಡ್ತಾಳೆ ಮತ್ತೆ ಅಲ್ಲಿಂದ ಮರ್ಯಾದೆಯಿಂದ ನನ್ನ ಕಣ್ಣು ಮುಂದೆ ನಿಲ್ಲದೆ ಹೊರಟು ಹೋದ್ರೆ ಒಳಿತು. ಈ ನಿಮಗೆ ನನ್ನಲ್ಲಿ ವಿಶ್ವಾಸ ಇಲ್ಲ ಅಲ್ಲ? ವಿಶ್ವಾಸ ನೀವು ಕೊಡುದಿಲ್ಲ ಅಲ್ಲ? ನಿನ್ನಲ್ಲಿ ನನಗೆ ಗೊತ್ತುಂಟು, ನೀವು ಹೀಗೆ ಹೇಳ್ತಿರೋದು ನನಗೆ ಗೊತ್ತುಂಟು. ಅದಕ್ಕೋಸ್ಕರವಾಗಿ ನಾನು ಆ ವಿಶ್ವಾಸಕ್ಕೋಸ್ಕರವಾಗಿ, ಭರವಸೆಗೋಸ್ಕರವಾಗಿ ಏನೆಲ್ಲ ಮಾಡ್ಬೇಕು ಅಷ್ಟೆಲ್ಲ ಸಿದ್ಧಪಡಿಸಿ ಎಲ್ಲ ಅರ್ಥ ಆಗ್ತದೆ. ಬೆಣ್ಣಿಯಿಂದ ಕೂದಲನ್ನು ಬೆಳೆದ ಹಾಗೆ ನಯವಾಗಿ ಮಾತನಾಡೋದಕ್ಕೆ ಮುಂದಾಗ್ತಾ ಇದ್ದಿ. ಅಮ್ಮ, ನಾನು- ಭಾಗೀರಥಿ, ಯಾರ ಮನೆಯನ್ನು ತೊಳೆಯುವುದಕ್ಕಾಗಿ ಬಂದವಳು ನೀನು? ಹೌದಲ್ಲ, ನಾನು ಕಾರ್ಯ ಸಾಧಕಿಯೇ. ಅದೇ ನೀನು ಕಾರ್ಯ ಸಾಧಕಿಯೇ. ಇಲ್ಲಮ್ಮ, ಮತ್ತಿನ್ನೇನು? ನಿಮ್ಮ ಕಾರ್ಯಕ್ಕೆ ಉಪಕಾರ ಮಾಡುವಳು ನಾನು. ಏನು ಉಪಕಾರ? ನಾ ಹೇಳಿದ್ರೆ ಕೊಡುದಿಲ್ಲ ಅಲ್ಲ? ನೀನು ಹೇಳಿದ್ರಲ್ಲ. ಈಗ ನಿಮ್ಮ ಯಜಮಾನ ಹೇಳಿದ್ರೆ ಕೊಡ್ತೀರಾ? ಯಜಮಾನಕ್ಕೆ ಆಲೋಚಿಸಬೇಕಾಗ್ತದೆ. ಆ? ಅವರು ಹೇಳಿದ್ರು ಆಲೋಚಿಸಬೇಕಾಗ್ತದೆ. ಹೌದಲ್ಲ? ಮತ್ತಿನ್ನೇನು? ಅಲ್ಲ, ಅವರೇ ಕೊಡು ಅಂತ ಹೇಳಿದ್ರೆ ಕೊಡ್ತೀರಾ? ಅವರೇ ಕೊಡು ಅಂತ ಹೇಳಿದ್ರೆ ತಾನೇ ಕೊಡ್ಬೇಕಾದದು. ಹ. ನೀನು ಹೇಳಿದ್ರೆ ಕೊಡುವುದಕ್ಕಾಗುವುದಿಲ್ಲ. ಮತ್ತೆ ಕೊಡುದಿಲ್ಲ ಅಂತ ಹೇಳಲಿಕ್ಕಿಲ್ಲ, ಕೊಡ್ಲೇಬೇಕು. ನನ್ನವ್ರು ಹೇಳಿ. ಅಷ್ಟು ಹೇಳಿಸ್ತೇನೆ. ಯಾರು? ಇಲ್ಲಿಂದ ಹೇಳಿ. ನೀನು ನಾನೇ. ಇಲ್ಲಿಂದ್ರಿ? ಹೌದೌದು, ನಿಮಗೆ ನನ್ನಲ್ಲಿ ವಿಶ್ವಾಸ ಇಲ್ದಿರ್ಬೋದು, ನಿಮ್ಮ ಯಜಮಾನಿಗೆ ನನ್ನಲ್ಲಿ ವಿಶ್ವಾಸ ಉಂಟು. ಅದು ಗೊತ್ತುಂಟು ಇವಳಿಗೆ. ಮತ್ತೆ ಯಜಮಾನರಿಗೆ ವಿಶ್ವಾಸ ಆ ಹೊತ್ತು ನೀವು ಅಲ್ಲಿ ಬಂದಾಗ ನಿಮ್ಮನ್ನು ಉಪಚಾರ ಮಾಡಿದ್ದೇನಲ್ಲ? ಸುಟ್ಟ ವಯ್ಯಾರಕ್ಕೊಂದಿಷ್ಟು ಬೆಂಕಿ ಹಾಕ್ಲಿಕ್ಕೆ. ಏನಮ್ಮ ಹಾಗಲ್ಲ, ಅವರಷ್ಟು ಪ್ರೀತಿ ಇಟ್ಟುಕೊಂಡಿದ್ದಾರೆ ನನ್ನ ಮೇಲೆ. ಹೌದೌದು. ಮತ್ತೆ ಇಲ್ಲಿಂದ ಹೇಳ್ತೇನೆ, ಕರೆದು ಹೇಳ್ತೇನೆ. ಹೇಳು ನೋಡು. ಯಜಮಾನ್ರೇ, ನಾ ಕೇಳುತ್ತೇನೆ, ಇಲ್ಲಿ ಮಹಾರಾಣಿ ಅವರು ಕೊಡ್ತಾ ಇಲ್ಲ. ರಂಭಾವಳಿ, ಆ? ನಾನು ಆಕೆಯನ್ನು ಕಳುಹಿಸಿದ್ದ ಹೌದು. ಆಕೆ ಕೇಳಿದ್ದನ್ನು ಕಟ್ಟು ಬಿಡು. ತರಳೆ ಬೇದರಗೊಳ್ಳಬೇಡೆಂದೊರೆದು ಚಕ್ರವಗೊಳ್ಳಲು ಬರಡುದಿರುವಿ ಅಂದೆದೆಯುತ ಮಂಗಲು ತನ್ನವರ ಬಳಿಗೆ. ಬೇದರಗೊಳ್ಳಬೇಡ ತರಳೆಯ ನೀನು ಹೇಳಿದ್ದು ಸತ್ಯ. ಇಲ್ಲ ಇಲ್ಲ, ನಾನು ಹೋಗ್ತೇನೆ, ನಾನು ಇಲ್ಲಿ ನಿಲ್ಲುದಿಲ್ಲ. ಈಗ ನನ್ನವರೇ ಹೇಳಿದ್ರಲ್ಲ, ಅವಳು ಕೇಳಿದ್ದನ್ನು ಕೊಡು. ಬೇಡ ಬೇಡ, ಅಯ್ಯೋ ಕೊಟ್ಟಬೇಡಿ. ನಾನು ನಿಮ್ಮ ಮನೆ ತೊಳಲಿಕ್ಕೆ ಬಂದ ಭಾಗೀರಥಿ ನಾನು. ತಪ್ಪಾಯ್ತು. ಅಯ್ಯೋ, ನಾನು ಕೇಳಿಕೊಳ್ತಾ ಇದ್ದೇನೆ ಈಗ. ಯಾಕೆಂದ್ರೆ ಒಂದು ಬಾರಿ ಸಿಟ್ಟುಕೊಂಡು ನಿನ್ನ ಮೇಲೆ ಎರಗಿದ್ದು ಹೌದು. ಯಾಕೆಂದ್ರೆ ನೀನೇನೋ ವಂಚನೆಯನ್ನು ಮಾಡ್ತಾ ಇದ್ದಿ ಅಂತ ನಾನು ತಿಳ್ಕೊಂಡದ್ದು. ಈಗ ಸ್ಪಷ್ಟವಾಯಿತು. ನೀನು ವಂಚಕಿ ಅಲ್ಲ, ನೀನು ಕಾರ್ಯ ಸಾಧಕಿ ಅಲ್ಲ, ನೀನು ನಮ್ಮವರಿಗೆ ಉಪಕಾರವನ್ನು ಮಾಡುವುದಕ್ಕಾಗಿಯೇ ಬಂದವಳು ಅನ್ನೋದು ನೀವು ಯೋಚಿಸಬೇಕಂತ. ಆಮೇಲೆ ನಾನು ಯಾಕೆ ಯೋಚನೆ ಮಾಡಿಕೊಳ್ಬೇಕು? ಮತ್ತೆ ಕೇಳಿದ್ದು ಚಕ್ರ ತಾನೇ, ಆ ಚಕ್ರವನ್ನು ಕೊಟ್ಟು ಬಿಡ್ತೇನೆ. ನೀವು ಯೋಚಿಸಬೇಕಾದುದಿಲ್ಲ. ಹಾ, ಚಕ್ರವನ್ನು ನನ್ನ ಕೈ ಕೊಡಿ, ಸರಿ ಮತ್ತೆ ಯೋಚನೆ ಬಿಟ್ಟು ಬಿಡಿ. ಹಾಗೆ ಈಗ ಮತ್ತೆ ನೀವು ಈ ಚಕ್ರವನ್ನು ನಿನ್ನ ಕೈ ಕೊಟ್ಟಿದ್ದೇನೆ. ಇದು ಬರೀ ಚಕ್ರ ಅಲ್ಲ. ಆಹಾ, ನನ್ನ ಪ್ರಾಣವೇ ಇದರಲ್ಲಿ ಉಂಟು. ಅಲ್ಲ, ಇದು ನನ್ನ ಕೈಗೆ ಬಂತ, ಮತ್ತೆ ಇದ್ರ ಆಸೆ ಬಿಡಿ. ಇವಳು ಏನು ಮಾತಾಡ್ತಾಳೆ ಇವಳು? ಆಸೆ ಬಿಡಿ ಅಂದ್ರೆ ಹಾಗಲ್ಲ, ಅಷ್ಟು ಜಾಗೃತಿಯಿಂದಲಾಗಿದ್ದು ಎಲ್ಲಿಗೆ ತಲುಪಬೇಕು ಅಲ್ಲಿಗೆ ನಾನು ತಲುಪಿಸ್ತೇನಮ್ಮ. ಆ ಹೊಣೆಗಾರಿಕೆ ಈಗ ನಿನಗುಂಟು. ಖಂಡಿತ ಉಂಟು. ಏನು ಅಚಾತುರ್ಯ ನಡೆಯಬಾರದು. ನೇರವಾಗಿ ನನ್ನವರಿಗೆ ಕೊಂಡು ಹೋಗಿ ಒಪ್ಪಿಸು. ಇದರಿಂದ ಏನಾಗಬೇಕು ಅಷ್ಟನ್ನು ನಾನು ಮಾಡಿ ಪೂರೈಸ್ತೇನೆ. ಅಂದ್ರೆ ಅವ್ರಿಗೆ ಕೊಟ್ಟು ಆ ಪೂಜೆ ಆಗುವ ಎಲ್ಲ ಒಳಸುತ್ತಿನ ಮಾತೆ ಇವಳು ಆಡುವುದು. ಇಲ್ಲ ತಾಯಿ, ನಾನು ಅಂತವಳೆ ಅಂತವಳೆ ಅಲ್ಲ. ಅಲ್ಲ, ಅದನ್ನು ಸೇರಿಸಿಕೊ. ಏನು ಆದೀತು. ಹೋಗಿ ಬಾ. ಚಕ್ರವನ್ನು ವಶಪಡಿಸಿಕೊಂಡ ಹಾಗಾಯ್ತು. ತಡ ಮಾಡುವುದಲ್ಲ, ನಮ್ಮವರನ್ನು ಸೇರಿಕೊಳ್ತೇನೆ. ಶಿವನನ್ನು ಪೂಜಿಸಿದೆ, ಚಕ್ರವನ್ನು ಆರಾಧಿಸಿ, ತೀರ್ಥ ಪ್ರಸಾದವನ್ನು. ಕುಂಭಾಮಣಿ ಸ್ವಾಮಿ, ಚಕ್ರ ಎಲ್ಲಿ? ನಾನು ನಿತ್ಯ ಪೂಜಿಸುತ್ತಿದ್ದ ಚಕ್ರ ಎಲ್ಲಿ? ನೀವೇನು ನಿಮ್ಮಂದದಿ ರಮಣಿ ಭಾಗೀರಥಿಯೊಳಿದ್ದೆ ರಮೈದೇನ ಕೇಳಿರಿ ಅಮಮ. ಸ್ವಾಮಿ, ಏನು ನಿಮ್ಮ ಮಾತುಗಳಲ್ಲಿ ನನಗೆ ಆಶ್ಚರ್ಯವಾಗ್ತಾ ಇದೆಯಲ್ಲ. ಯಾಕೆ? ಏನು ಹುಡುಗಾಟವ ನಿಮ್ಮದು? ಅಲ್ಲ, ಚಕ್ರ ಎಲ್ಲಿ ಅಂತ ಬಂದು ನನ್ನಲ್ಲಿ ಕೇಳ್ತಾ ಇದ್ದೀರಲ್ಲ. ನಿತ್ಯವೂ ನಾನು ಪೂಜಿಸುತ್ತಿದ್ದ ಆ ಸಹಸ್ರಾರದಲ್ಲಿ ಆ ಚಕ್ರ ನಿಮ್ಮ ಬಳಿಗೆ ಬಂತಲ್ಲ ಈಗ, ಸ್ವಲ್ಪ ಹೊತ್ತಿಗಿಂತ ಮುಂಚೆ. ಏನಾಡ್ತೀಯ? ಅಲ್ಲ, ಒಬ್ಳು ಬಂದು ನೀವು ಹೇಳಿದ್ದೀರಿ ಚಕ್ರ ಬೇಕಂತೆ ಅಂತ ಕೇಳಿ ಪಡ್ಕೊಂಡು ಬರುವುದಕ್ಕೆ ಹೇಳಿ ಕಳುಹಿಸಿದ್ದು ಅಂತ ಹೇಳಿದ್ಲು. ಇದನ್ನು ನೀನಾದರೂ ನಂಬುವುದಕ್ಕೆ ಸಾಧ್ಯವೇ? ಅದು ನಂಬಬೇಕಾಯಿತು. ಹೇಗೆ? ಯಾಕೆಂದ್ರೆ ಆ ಹೊತ್ತಿಗೆ ನಾನು ಕೊಡುವುದಿಲ್ಲ ಅಂತಲೇ ಹೇಳಿದೆ ಅವಳಲ್ಲಿ. ಕೊಡುವುದಿಲ್ಲ ಅಂತ ಹೇಳಿದಾಗ ಕ್ಷಣದಲ್ಲಿ ನಿಮ್ಮನ್ನೇ ಕರೆದು ಅವಳು ಹೇಳಿದ್ಲಲ್ಲ, ಅಷ್ಟೊತ್ತಿಗೆ ನೀವೇ ಹೇಳಿದ್ರಿ ಅವಳು ಕೇಳಿದ್ದನ್ನು ಕೊಡು. ಇಲ್ಲಿಗೆ ಮುದುಕಿ ಬಂದ. ಸ್ವಲ್ಪ ಸುಮ್ಮನೆ ಇರ್ತೀರಾ?
ಯೌವನವತಿ ಹುಡುಗಿಯೊಬ್ಳು ಬಂದಿದ್ಲು ಇಲ್ಲಿಗೆ, ಭಾಗೀರಥಿ ಅಂತ ಅವಳ ಹೆಸರು. ವೃದ್ಧೆಯಾಗಿ ನನ್ನಲ್ಲಿ ಅಶನವನ್ನು ಯಾಚಿಸಿದವಳನ್ನು ನಾನಿಲ್ಲಿಗೆ ಕಳುಹಿಸಿ ಬಂದವಳು ಸುಂದರಿ. ನಿಜವಾಗಿಯೂ ತಲೆ ಕೆಟ್ಟು ಹೋಯ್ತೇನೆ. ಯಾಕೆ? ಬಂದ ಮುದುಕಿಯನ್ನು ಯುವತಿ ಅನ್ನುತ್ತಿರುವೆ. ಅಯ್ಯೋ ದೇವ್ರೇ, ಸ್ವಾಮಿ ಬಂದವಳು ಸತ್ಯವಾಗಿಯೂ ಹುಡುಗಿಯೇ. ಏನು ಎಡವಟ್ಟಾಗಿ ಇಲ್ಲ, ಸುಮ್ಮನಿರು, ಒಳಗಿರು. ಆ ಹೆಣ್ಣು ಪಂಚಕಿ ಎಂಬುದು ಸ್ಪಷ್ಟ. ಎಲ್ಲಿದ್ದಾರೆ? ಹುಡುಕಿದ್ದಾರೆ. ನನ್ನನ್ನು ತಂತ್ರದಿಂದ ವಿರೋಧಿಸುತ್ತಿರುವ ನೀವು ಚಕ್ರವನ್ನು ಸ್ವೀಕರಿಸಿಕೊಂಡಿರ, ಅದನ್ನು ಕೊಟ್ಟು ನಡೆಯಿರಿ. ದಾದಾ ನಿನ್ನ ಗಲಾಟೆ ನಿನ್ನ ಬೊಬ್ಬೆ ಮರ್ಯಾದೆಯಾಗಿ ಒಳ್ಳೆ ಸಾದಿನ ಅಡ್ಡ ಕಟ್ಟದ ಮಿನಿ ಕತ್ತಿ ತರ್ತಾನೆ ನಿನ್ನ ಮುಟ್ಟೆ ಮತ್ತು ದಳಕ್ಕೆ ಹಾಕಿ ಮಾತಾಡಿಸುವುದಲ್ಲ. ನೀನು ಯಾರೇ ಆಗಿರು ನನಗದು ಮುಖ್ಯವಲ್ಲ. ನಿನ್ನನ್ನು ಗುಳಿಗೆ ನುಗ್ಗುತ್ತೇನೆ. ಮನದಿ ಬೀದಿಯ ದಾಳಿ ಪಾತಾಳವನ್ನು ಸೇರಿದನು. ನಮ್ಮ ಕೈ ತಪ್ಪಿರುವುದರಿಂದ ಅದು ಸಿಗುವವರೆಗೆ ನನಗೆ ವಿಜಯ ದೊರೆಯುವ ಹಾಗಿಲ್ಲ. ಯುದ್ಧವನ್ನು ಮುಂದುವರಿಸುತ್ತಿದ್ದಂತೆ ನನ್ನ ಶಕ್ತಿ ಹ್ರಾಸವಾಗುತ್ತಿದೆ. ಇನ್ನು ಮುಂದುವರಿಯೇ ಬದುಕುವುದಿಲ್ಲ. ಅದಕ್ಕಾಗಿ ಈಗಿಂದೀಗಲೇ ಅದೃಶ್ಯನಾಗಿ ಪಾತಾಳವನ್ನು ಸೇರ್ತೇನೆ. ಬೆನ್ನಟ್ಟಿ ಚಕ್ರದಿದಲೆ ತುಂಡರಿಸೆ ಹಾಗೆ ಆ ದುಷ್ಟ ರಕ್ಕಸ ಭೂಗರ್ಭವನ್ನ ಭೇದಿಸಿ ಮತ್ತೆ ಎತ್ತಲು ಸಾಗುತ್ತಾ ಇದ್ದಾರೆ. ಅರ್ಥವನ ವಧೆಗಾಗಿ ಹೀಗೆಲ್ಲ ಭೀಕರ ಸ್ವರೂಪದ ಗಾಳಿಯಾಗಿ ಅವನು ಬೆನ್ನಟ್ಟುತ್ತಾನೆ.
ದೇವ ಬಾಲೆಯರ್ ಕೂಡಿ ನಡೆದರು ದೇವನೆಡೆಗೆ. ಕಳನ ವಧೆಯನ್ನು ಕಂಡಂತಹ ದೇವತೆಗಳೆಲ್ಲರೂ ಸಂತೋಷದಿಂದ ಪುಷ್ಪ ವೃಷ್ಟಿಯನ್ನೇ ಸುರಿಸ್ತಾ ಇದ್ದಾರೆ. ಹೌದು, ಲೋಕಕ್ಕೆ ಒಳಿತಾಯಿತೆಂಬುದರಲ್ಲಿ ಅನುಮಾನವೇ ಇಲ್ಲ. ಆದ್ದರಿಂದಲೇ ಈ ಸಂತೋಷ ವಿಷಯವನ್ನು ನಮ್ಮ ದೇವನಾದಂತಹ ಶ್ರೀಮನ್ನಾರಾಯಣ ಬಳಿಗೆ ಹೋಗಿ ಹೇಳಿಕೊಂಡಾಗ ಆ ಚಕ್ರವನ್ನು ದೇವನು ಪಡೆದುಕೊಂಡು ದುರ್ಗೆಯರೇ ನೀವು ಇನ್ನು ಇಲ್ಲಿ ಇರಕೂಡದು, ನೇರವಾಗಿ ಭೂಲೋಕದ ಕಡೆಗೆ ಹೋಗಿ ಅಲ್ಲಿ ಧರ್ಮ ಸ್ಥಾಪನೆ ಮಾಡಬೇಕು. ಅದಕ್ಕಾಗಿ ನಿಮಗೆ ಎಲ್ಲಿ ಸೂಕ್ತ ಅಂತ ಅನ್ನಿಸ್ತದೆಯೋ ಅಂತಹ ಪ್ರದೇಶದಲ್ಲಿ ನೆಲೆಯಾಗಿದ್ದು ಧರ್ಮ ರಕ್ಷಣೆ ಮಾಡಬೇಕು. ಈ ಜಾಗ ಕಡತದ ಕಡಲ್ ಗಡಪಡೆ. ಹೌದು, ಮುಂದುವರಿತಾ ಬಂದಿದ್ದೇವೆ. ಈ ಕಡಲನ್ನು ಕಾಣುವಾಗ ವಿಚಿತ್ರ ಅನ್ನಿಸುತ್ತಾ ಇದೆ. ಗರಿತಾ ಇದೆ ಸಮುದ್ರ. ಆ ಕಡೆ ಹೋಗುವುದಕ್ಕೆ ಒಂದು ನಾವೇ ಸಿದ್ಧತೆ ಆಗಬೇಕಲ್ಲ. ಏನ್ ಮಾಡೋಣ? ಅದಕ್ಕಾಗಿ ಆ ಹುತ್ತದ ಬಳಿಯಲ್ಲಿ ಒಬ್ಬ ಬಿದ್ದುಕೊಂಡಿದ್ದ. ಅವನಿಗೆ ಜೀವದಾನವನ್ನು ಕೊಟ್ಟು ಅವನು ಎಬ್ಬಿಸಿದೆವು. ಅವನ ಮೂಲಕವಾಗಿ ಶ್ರೀಗಂಧದ ಮರವನ್ನು ತೋರಿಸಿ ನಾವೆಯ ಸಿದ್ಧತೆಯಾಗಿದೆ. ಅವ ಈಗ ಕೂಲಿ ಕೇಳ್ತಾ ಇದ್ದಾನೆ. ಅದಕ್ಕೆ ಬೇಕಾದಂತಹ ಮೊತ್ತವನ್ನು ಕೊಡಬೇಕು ಅಂತ ಹೇಳ್ತಾನೆ. ನಮ್ಮ ಎಕ್ಕಡೆ ಗೊತ್ತಿತ್ತು ಆರಡನೆ ಅಂತದ್ದೇ ತಂದು ಯಾರಲ್ಲಿ? ನಾರಾಯಣ ದೇವರ. ಓ, ವಿಷಯ ಹೌದು. ಅಂತೂ ನಾವು ಅಲ್ಲಿ ಬಿಟ್ಟಾಯ್ತು. ಇಲ್ಲಿ ಯಾರಲ್ಲಿ ಕೇಳುವುದು? ಅದಕ್ಕಾಗಿ ಸ್ವಲ್ಪ ಮುಂದೆ ಹೋಗುವ. ಯಾರಲ್ಲಾದ್ರೂ ಪಡ್ಕೊಂಡು ಯಾರಲ್ಲ ಬಡ್ಡಿಗೆ ದುಡ್ಡು ಕೊರ್ಪಣ ಕ್ಲಿಪ್ಪೇರಿ ಇದ್ರೆ ನಾಡೋದು ಬೈ ಹೋಗುವ. ಧರಣಿ ಉತ್ತಮವಾದ ಪಾಂಡ್ಯ ರಾಜ್ಯದಿ ನೆಲದಿರುವ ವ್ಯಾಪಾರಿಯು ಸರಸ ಕೇಳಿಯೊಳಿರೇ ಬಂದು ಕಂಡರು ದೇವ ತರುಣಿಯರ ನಿಜವಾದಿ. ಅರಸನಿಗಿಂತ ನಾನೇನು ಕಡಿಮೆ ಅಲ್ಲ. ಅರಸರ ತಲೆಯಲ್ಲಿ ಕಿರೀಟ ಇರ್ತದೆ, ನನ್ನ ತಲೆಯಲ್ಲಿ ಮುಂಡಾಸು. ಆದ್ರೆ ನಮ್ಮ ಅರಮನೆ ಉಂಟಲ್ಲ, ಹೌದಯ್ಯ, ಮೊದಲು ಸಣ್ಣ ಗುಡಿಸಲಾಗಿತ್ತು. ಈಗ ಅರಸರ ಅರಮನೆಗಿಂತ ಏನು ಕಡಿಮೆ ಅಲ್ಲ. ನಮ್ಮಲ್ಲಿ ಹಣವೋ ಬಂಗಾರವೋ ಅರಸನಿಗಿಂತ ಹೆಚ್ಚು ಉಂಟು. ಆದ ಕಾರಣ ಪಾಂಡ್ಯ ರಾಜ ಅಂತ ನನ್ನನ್ನು ಎಲ್ಲರೂ ಕರೆಯುತ್ತಾರೆ. ಹೌದಯ್ಯ, ಹಣ ಅಂತ ಆಗ್ಬೇಕು. ಅದಕ್ಕೆ ದಾರಿ ಒಂದೇ, ವ್ಯಾಪಾರ. ವ್ಯಾಪಾರದಲ್ಲಿ ಆಗುವಷ್ಟು ಲಾಭ ಮತ್ತೆ ಯಾವ ಉದ್ಯೋಗದಲ್ಲಿ ಆಗುವುದಿಲ್ಲ. ಮೊದಲು ಸಣ್ಣ ಪುಟ್ಟ ವ್ಯಾಪಾರ ಮಾಡ್ತಾ ಇದ್ದೆ. ಈಗ ನೋಡಿ, ನಮ್ಮ ಮನೆ ನೋಡಿ, ಎಷ್ಟು ಕೆಲಸದವರಿದ್ದಾರೆ ನೋಡಿ. ಈಗ ನಾನು ಅರಸನಿಗಿಂತಲೂ ದೊಡ್ಡವ. ಪಾಂಡ್ಯ ರಾಜ. ಆದ್ರೆ ಹಣ ಬಿಟ್ಟವ ಅವ ಶ್ರೀಮಂತ ಆಗುದಿಲ್ಲ. ಇದೊಂದು ಕಣ ನಮ್ಗೆ ಬೇಡ ಅಂತ ತಿರಸ್ಕರಿಸಿದ್ರೆ ಅವ ಶ್ರೀಮಂತ ಆಗುದಿಲ್ಲ. ಕಣವನ್ನು ಒಟ್ಟು ಮಾಡಬೇಕು. ಅವ ಒಬ್ಬ ಧನಿಕನಾಗ್ತಾನೆ. ಈಗ ನೋಡಿ, ಪಾಂಡ್ಯ ರಾಜ. ಅದ್ಯಾರು ಬರ್ತಿರುವುದು? ವಂದಿಸುವುದಿರದ್ದು ಮನ್ನಿದಿ ಕೇಳಿದ ಬಂದಿರೆಲ್ಲಿಂದ ನೀವು ಇಂದೇನ ಬಯಸುವೀರೆಂದರೆ ಕೇಳಿದರು 1,000 ಹೊನ್ನನು. ಕೇಳಿದರು 1,000 ಹೊನ್ನನು. ಒಬ್ರಲ್ಲ ಇಬ್ರಲ್ಲ 7 ನಿಮ್ಮ ಜೊತೆಲೆ ಒಬ್ಬ ವಿಕಾರ. ಏನು ಮಾಡೋದಿಲ್ಲ ಅಲ್ಲ, ಬೋಡಿ ಅರ್ಚಿ. ಅರೆ, ಇವನ ಭಾಷೆ ನನಗೆ ಅರ್ಥ ಆಗ್ಲಿಲ್ಲ. ಯಾರು ತುಳುವೆ? ಹೌದಾ? ಇರ್ಲಪ್ಪ, ಹತ್ತಿರ ಬರ್ಬೇಡ, ಅಲ್ಲೇ ನಿಲ್ಲು. 7 ಮಂದಿಗಳಿದ್ದೀರಿ, ಜೊತೆಯಲ್ಲೊಬ್ಬ ವಿಕಾರ ಸ್ವರೂಪಿ. ಎಲ್ಲಿ ಹೊರಟದ್ದು? ನಿಮ್ದು ಏನು ವ್ಯಾಪಾರ? ಅಲ್ಲ, ನಮ್ಮಲ್ಲಿ ಏನಾದ್ರೂ ಬೇಕಿತ್ತ? ಅದುವೇ ಬೇಕಾದ ನಮಗೆ. ಅಯ್ಯ, ನಿನ್ನನ್ನು ನಿನ್ನ ವಿಷಯಕವಾಗಿ ನಾವು ಕೇಳಿದ್ದೇವೆ. ನೀನು ದೊಡ್ಡ ಧನಿಕನಂತೆ, ದೊಡ್ಡ ವ್ಯಾಪಾರಿಯೂ ಹೌದಂತೆ. ಅದೌದು. ಆದ್ದರಿಂದ ನಾವು ಸ್ವಲ್ಪ ದಿನದಿಂದ ಮೊತ್ತವನ್ನು ಪಡೆದುಕೊಳ್ಳುವ ಆಶೆಯಿಂದ ಈ ಕಡೆ ಬಂದಿದ್ದೇವೆ. ನಮಗೆ ಸ್ವಲ್ಪ ಸಾಲ ರೂಪದಲ್ಲಿ ಸ್ವಲ್ಪ ಹಣ ಕೊಡ್ತೀಯಾ? ಸಾಲ? ನಾನು ಸಾಲ ಕೊಡ್ತೇನೆ ಅಂತ ನಿಮ್ಗೆ ಯಾರು ಹೇಳಿದ್ದು? ಹೇಳ್ತಾರಲ್ಲ, ಕೆಲವೊಂದು ಹೇಳ್ತಾ ಇದ್ದಾರೆ. ಅಷ್ಟು ಆ ವ್ಯವಹಾರದಲ್ಲಿ ಬಹಳಷ್ಟು ಪಳಗಿದ ವ್ಯಕ್ತಿ ನೀನು ಅಂತ. ಅದಕ್ಕಾಗಿ ಕೊಡ್ತೀಯಾ? ಅಲ್ಲ, ಬರೇ ಸಾಲ ಕೇಳಿದ್ರೆ ನಾವು ಕೊಡುವ ಜಾತಿ ಅಲ್ಲ. ಮತ್ತೆ ನಮ್ಗೇನಾದ್ರೂ ನಾವು ವಸ್ತು ಬೇಕು. ನೀನು ಯಾಕೆ? ನೀನು ಬರೇ ತಿನ್ನುವುದಕ್ಕಾದಿತ್ತು. ನಿನ್ನಿಂದ ಏನು ಕೆಲಸ ಮಾಡಿಸ್ಲಿಕ್ಕೆ ಆಗ್ಲಿಕ್ಕಿಲ್ಲ ಅಂತ ನಿನ್ನ ನೋಡುವಾಗ ಗೊತ್ತಾಗ್ತದೆ. ಅದಕ್ಕೆ ಏನಾದ್ರೂ ಒತ್ತೆ ಇಟ್ರೆ ನಮ್ಮಿಂದ ಏನಾದ್ರೂ ಸಿಗಬಹುದು. ಹೌದಾ? ಅಂತದ್ದೇನಾದ್ರೂ ಉಂಟಾ? ಒತ್ತೆಯಾಗಿ ಕೊಟ್ಟರೆ ಖಂಡಿತ ಸಾಲ ಕೊಡ್ತೀಯ ನೀನು. ಮತ್ತೆ
ಸುಮ್ಮನೆ ನೀವು ಕೇಳಿದಲ್ಲಿ ಅಂತ ನಾನು ಕೊಟ್ಟು ಬಿಟ್ರೆ ಮತ್ತೆ ನಿಮ್ಮನ್ನು ಹುಡುಕೋದೆಲ್ಲಿ ನೋಡಿಲಿ ಕೊಟ್ಟು ಕೆಟ್ಟವ ಇದೇನು ಗೊತ್ತಾ ಹೀಗಾಗ್ತದೆ. ಇದೇನು ಗೊತ್ತಾ ಓ ಅವು ಈರು ಕಾರುಗಟ್ಟನ ಗೆಜ್ಜೆ ಹತ್ತವು ಈರು ಕಾರುಗಟ್ಟನ ಗೆಜ್ಜೆನ ಹೇಗೆ ಕೊಡ್ಪುಂಡ ಇರಲಿ ಕೆಲವು ಸಮಯದವರೆಗೆ ಅವನ ಕೈವಶ ಕೊಟ್ಟು ಬಿಡೋಣ ಹೇ. ಇರಲಿ ಹೇ. ಆ ಬಳಿಕ ಪಡ್ಕೊಂಡ್ರೆ ಆಯ್ತಲ್ಲ ಇದು ಬಂಗಾರದ ಗೆಜ್ಜೆ ನಾವು ಕಾಲಿಗೆ ಕಟ್ಟುವಂತದ್ದು ಮಾಡ್ತೀರಾ ನಿನಗಾಗಿ ಮಾರುವುದಲ್ಲ ಎಷ್ಟು ಬೇಕು ನಮಗೆ ಬೇಕಾದ್ದು ಕೇವಲ 100 ಹೊನ್ನುಗಳು ಮಾತ್ರ ಅಷ್ಟು ನೀನು ಕೊಟ್ರೆ ಸಾಕು ಅಲ್ಲ ಸ್ವಲ್ಪ ಹೆಚ್ಚು ಕೊಟ್ಟು ಬಿಡ್ತೇನೆ ಅದನ್ನ ನನಗೆ ಮಾಡಿ ಹೆಚ್ಚಿಗೆ ಬರ್ತೀನಿ 100 ಬಾವಳಿ ಹೊರನೆ ಹ ಅಷ್ಟು ಕೊಟ್ರೆ ಸಾಕು ಇದನ್ನು ನೀನು ಇಟ್ಟುಕೋ ಎಷ್ಟು? 100 ಹೊನ್ನುಗಳು ಅಷ್ಟೇ ಬೇಕಾದ್ದು ಅಷ್ಟೇ ಬೇಕಾದ್ದು ಇದು ಅದನ್ನು ಪುನರಪಿ ನಿನಗೆ ಒಪ್ಪಿಸುವಂತಹ ಸಂದರ್ಭದಲ್ಲಿ ಅಂದ್ರೆ ಕೇವಲ 1 ತಿಂಗಳ ಅವಧಿ ಮಾತ್ರ ಆವಾಗ ನೀನು ಪುನರಪಿ ಇದನ್ನು ಕೊಟ್ರೆ ಆಯ್ತು ಅಲ್ಲ ಬರ್ತೀರಲ್ಲ ಓ ಖಂಡಿತ ಬರ್ತೇವೆ ಎಲ್ಲೂ ಹೋಗುವುದಿಲ್ಲ ಆದ್ರೆ ಒಂದು ನಿಬಂಧನೆ ಉಂಟು ಯಾವುದೇ ಕಾರಣಕ್ಕೂ ಇದನ್ನು ಉಪಯೋಗಿಸಕೂಡದು ಸರಿ ನೀವು ಇಲ್ಲಿರುವುದಿಲ್ಲಲ್ಲ ನಾವಿಲ್ಲಿರುವುದಿಲ್ಲ ಸರಿ ಒತ್ತೆಯಾಗಿ ಇಡುವುದು ಆದೀತು. ಅಲ್ಲಿಯ ಜೋಪಾನವಾಗಿ ಇರಿಸಿಕೋ ಇದು ಬಡ್ಡಿ ಕೊಡ್ಬೇಕು ಕೊಡೋಣ ಎಷ್ಟು ಆಗ್ತದೆ ಅಂತ ಹೇಳು ಆಗಲೇ ಕೊಡ್ತೇವೆ ಬರೇ 100 ಹಣ್ಣಲ್ಲ ಬಡ್ಡಿ ಅಸಲು ಎಲ್ಲ ಕೊಡುವ ಯಾರು ಅಲ್ಲಿ ಕೊಟ್ಟು ಬಿಡಿ ಇವರಿಗೆ 100 ಹಣ್ಣು ಏನು ಆಯ್ತು ಹೋಗಿ ಬನ್ನಿ ಆದಿತ್ತಲ್ಲ ಪಾಂಡ್ಯರಾಜರೇ ಒಂದು ತಿಂಗಳು ಬರ್ತೀರಲ್ಲ ಬಾರದ ದಾರಿಗೆ ಹೋಗಿ ಆಯ್ತು ಬರ್ತೇವೆ ಬರ್ತಾರೆ ಇವರು ಎಲ್ಲಿಗೆ ಬರ್ತಾರಯ್ಯ ಇಷ್ಟವರೆಗೆ ಇವರು ಬಂದವರೆಲ್ಲ ಇವರನ್ನ ನಾನು ನೋಡ್ಲಿಲ್ಲ ಹೋಗಿದ್ದಾರೆ ಇವ ಹೋದ ಇವರಿಗೆಲ್ಲಿ ಮತ್ತೆ ಇವರಿಗೆ ದಾರಿ ಸಿಗದೆ ಹೋಗ್ಲಿ ಎಂತದಯ್ಯ ಇಂತಹ ಗೆಜ್ಜೆಯನ್ನು ನಾನು ಈ ತನಕ ನೋಡ್ಲಿಲ್ಲ ಬಂಗಾರದ ಗೆಜ್ಜೆ ಓ ಎಂತಹ ಪ್ರಕಾಶಯ್ಯ ನಮ್ಮ ಅಂಗಡಿಯಲ್ಲಿ ಇಂತಹ ಗೆಜ್ಜೆ ಇಲ್ಲ ಕಾಲ ಗೆಜ್ಜೆ ಅಲ್ಲ ನನ್ನ ಮಗ ಈಗ ಅಲ್ಲಿ ಇಲ್ಲಿ ಓಡಾಡ್ತಾ ಇದ್ದಾನೆ ಅವನ ಕಾಲಿಗೆ ಈ ಗೆಜ್ಜೆ ಕಟ್ಟಿ ಕುಣಿಸಿದ್ರೆ ಹೇಗೆ ಅಂತ ಆಸೆ ಹೆಚ್ಚಾಗ್ತಾ ಇದೆ ನೀಲಕಂಠ ಮಗನೇ ಮಗನೇ ನೋಡಿದ್ಯಾ ಇದು ಹೊಳಿತಾ ಇದೆಲ್ಲ ನೋಡು ಇಂಥ ಗೆಜ್ಜೆ ನೋಡಿದ್ಯಲ್ಲ ಅದು ನೋಡ್ಲಿಲ್ಲ ಯಾರ ಕಾಲಲ್ಲಾದ್ರೂ ಉಂಟಾ ಇಲ್ಲ ಇಲ್ಲಲ್ಲ ಮಗನೇ ಅಡಿ ಅಲ್ಲೇ ನಿಲ್ಲು ನಿನ್ನ ಕಾಲಿಗೆ ಎಷ್ಟು ಚಂದ ಕಾಣ್ತದೋ ಈಗ ಕುಡಿಯೋ ಮೆರೆದಿದ ನಿನ್ನ ತರ ನನ್ನ ಬರೆಯ ನೋಡನದ ಎತ್ತೆ ನಾವು ಕೊಟ್ಟಂತಹ ಬಂಗಾರದ ನೂಪುರಗಳನ್ನು ಯಾರು ಮಾಡಿದ್ಯಾ ನಿನ್ನ ಮಗನ ಕಾಲಿಗೆ ಕಟ್ಟಿ ಕುಣಿಸಿ ಚಂದ ನೋಡ್ತಾ ಇದೆಯಲ್ಲ ಅವಿವೇಕಿ ನಿನ್ನೊಬ್ಬ ಅಹಂಕಾರಿಯ ಹೌದು ನಿನ್ನ ಮಗನ ಅವಸ್ಥೆಯನ್ನು ಈಗ ನೋಡ್ಬೇಕು ನಾಳು ಏನಗೈದೀರಯ್ಯೋ ಶಿವನೇ ಹಾನಿಯಾದನು ಯೋಗ್ಯವೇ ಬಂದ ಭಾಗ್ಯವೇ ಏನಗೈದಿರಯ್ಯೋ ಅಮ್ಮ ಅಮ್ಮ ಅಪರಾಧ ಮಾಡಿದೆ ನೀವು ಈ ಲೋಕದವರಲ್ಲ ದಿವ್ಯ ದೇಹದಾರಿಗಳು ಅಂತ ಈಗ ನನಗೆ ಗೊತ್ತಾಯಿತು ಬಂದ ನೀರು ಇದ್ದ ನೀರನ್ನು ಕೊಚ್ಚಿಕೊಂಡು ಹೋಯ್ತು ಎನ್ನುವ ಹಾಗಾಯಿತಲ್ಲ ನಾನೊಬ್ಬ ಧನಿಕ ಎನ್ನುವಂತಹ ಅಹಂಕಾರ ಇತ್ತು ಅಮ್ಮ ಆದ ಕಾರಣ ನಿಮಗೆ ಕೊಟ್ಟ ಮಾತನ್ನು ಮೀರಿದೆ ಅದರ ಫಲವಾಗಿ ನನ್ನ ಮಗನನ್ನೇ ಕಳೆದುಕೊಂಡೆ ಅಪರಾಧವೆಸಗಿದೆ ನನಗೆ ಮಗನಿಲ್ಲದಂತೆ ಮಾಡಿದಿರಿ ನನ್ನ ಮೇಲೆ ದಯೆ ತೋರ್ಬೇಕು ನಾನು ಮಾಡಿದ ಅನುಗ್ರಹ ಮಾಡಿ ನಿನಗೆಂದಿಗೂ ತರಳನು ನಮ್ಮವದಿಗ ನಿನಗೆಂದಿಗೂ ಮರುಗದಿರೈವರು ತರಳ ರುದಿಸುವರು ಮರುಗುವವು ಮನಗಂಡು ಕನಿಕರಿಸುತ್ತ ದೇವಿಯರು
ಇಷ್ಟೆಲ್ಲ ಕಷ್ಟಪಡುವುದು ಯಾಕೆ? ಮಕ್ಕಳಿಗಾಗಿ ಅಲ್ವೇ? ನನ್ನ ಮಗನನ್ನು ಕಳೆದುಕೊಂಡೆ, ಇನ್ನೇನಿದ್ದು ಫಲ? ನೀನು ಈ ವಿಧವಾಗಿ ಎಷ್ಟು ಅತ್ತರೂ ಕೂಡ ನಿನ್ನ ಮಗನನ್ನು ಮತ್ತೊಂದು ಬಾರಿ ಪಡೆದುಕೊಳ್ಳೋದಕ್ಕೆ ಸಾಧ್ಯವೇ ಇಲ್ಲ. ನೋಡಿದ್ಯಾ? ಮುಂದೆ ನನಗೆ ಯಾರು ಗತಿ? ಆ ಹುಡುಗ ಎಲ್ಲಿದ್ದಾನಂತ ಗೊತ್ತಾಯ್ತಾ? ಅದರ ಮೇಲೆ ನೋಡು, ಆ ಧ್ವಜಸ್ತಂಭದಲ್ಲಿ ಕಾಣ್ತಾ ಇದ್ದಾನಲ್ಲ, ಅಲ್ಲಿದ್ದಾನೆ. ಅಮ್ಮ ಅಮ್ಮ, ಅವನನ್ನು ಕೆಳಗೆ ಇಳಿಸಿ ಕೊಡ್ತೀರಾ? ಇಲ್ಲ, ಅವ ನಮ್ಮವನಾಗಿ ನಮ್ಮ ಜೊತೆಯಾಗಿಯೇ ಯಾವತ್ತೂ ಇದ್ದೇ ಇರುತ್ತಾನೆ. ಹಾಗಂತ ಮಗನನ್ನು ಕಳೆದುಕೊಂಡಿದ್ದೇನಲ್ಲ, ಆ ವಿಷಯಕವಾಗಿ ದುಃಖ ಮಾಡುತ್ತಹ ಅಗತ್ಯ ಇಲ್ಲ. ಮುಂದಕ್ಕೆ ಕೆಲವು ಸಮಯದ ಬಳಿಕ ನಿನಗೆ 5 ಮಕ್ಕಳು ಉದಿಸಿ ಬರ್ತಾರೆ. ಆ ವಿಷಯದಲ್ಲಿ ನೀನು ಸಂತೋಷವನ್ನು ಅನುಭವಿಸುತ್ತಾ ಇರು. ಹೌದೇ? ನೀವು ಈ ಲೋಕದವರಲ್ಲ ಅಂತ ಆಯ್ತು. ಅಮ್ಮ, ಇನ್ನು ಮುಂದೆ ನಿರಂತರ ಬಡವರಿಗೆ, ಕಷ್ಟದಲ್ಲಿರುವವರಿಗೆ ದಾನ ಧರ್ಮ ಮಾಡ್ತಾ ಇರ್ತೇನೆ. ಒಳ್ಳೆ, ನನ್ನ ಮೇಲೆ ಅನುಗ್ರಹ ತೋರ್ಬೇಕು. ನಿನಗೆ ಶುಭವಾಗಲಿ. ಹೋಗು. ಆಗ್ಲ. ದೇವಿಯರೇ, ಇನ್ನು ನಾವು ಇಲ್ಲೇ ಇರುವುದಲ್ಲ, ಮುಂದೆ ಕಾಣುತ್ತಹ ಈ ಸಮುದ್ರದಲ್ಲಿ ಮುಂದುವರಿತಾ ಹೋಗ್ಬೇಕಲ್ಲ. ಆ ಗುಡಿಗರ ಸಹಾಯದೊಂದಿಗೆ ನಾವೇನು ಏರಿ ಮುಂದೆ ಹೋಗೋಣ. ಬರುದಿರೆ ಜಲಧಿ ಮಧ್ಯದಿ ಮೂರನೆಯ ಅವತಾರ ಕುದಿಸಿದ ಭೂರಿ ಬಲದವರ ನೆಲದಿದು. ಭೂವರಾಹನಾಗಿ ಪ್ರಪಂಚಕ್ಕೆ ಇಳಿದ ಅದೇ ಭೂವರಾಹನ ಮಗ ಜಲವರಾಹ ಎಂದು ನನ್ನ ಹೆಸರು. ಈ ಸಮುದ್ರದಲ್ಲಿ ಬದುಕುತ್ತಾ ಇದ್ದೇನೆ. ಯಾರಾದ್ರೂ ಆ ಕಡೆಯಿಂದ ಎಷ್ಟೋ ಮಂದಿ ಹೆಂಗಸರು ಒಂದು ನಾವೇ ಮೇಲೆ ಕುಳಿತುಕೊಂಡು ಈ ಕಡೆ ಬರ್ತಾ ಇದ್ದಾರೆ. ಯಾರು ವಿಚಾರಿಸೋಣ, ನೋಡ್ತೇನೆ. ಈ ಪೊಣ್ಣು ಮಾತ್ರ ಸೇರ್ಸ ಒಂದು ಈ ಓಡ ನಡಪಂದು ಅನುಭವ ಇಷ್ಟು ಒಳ್ಳೆ ಹುಡುಗಿಯ ಜೊತೆ ಯಾವಪ್ಪ ಈ ಓಡೋದು ಅಡ್ಡ ಬರ್ತದೆ. ನಿನ್ನ ಕೊಂಬುಡು ಕುಟ್ಟೊಂದು ಮತ್ತೆ ನಿನ್ನ ಕೊಂಬುಡು ಬತ್ತಿದ ಮುರ್ಕ ಬತ್ತ ಜಲವರಾಹನೆಂಬ
ಮೊಲುವೆ ನೋಡಲ್ಲ ದೊರೆ ನಿಮ್ಮನೆಲ್ಲ ಗೆಲುವೆ ನೋಡಲ್ಲ. ಸಾಮಾನ್ಯ ಹಂದಿ ಎಂದು ತಿಳ್ಕೊಳ್ಳಬೇಡ. ಒಕ್ಕಂಚಿನ ಬಂಜಿ ಭೂವರಾಹನ ಮಗ ಜಲಾವರಾಹನಾರು ಈ ಸಮುದ್ರ ಮತ್ತೆ ಇವರನ್ನು ಕರ್ಕೊಂಡು ಹೋಗ್ತಾ ಇದ್ದಲ್ಲ, ನಿಮ್ಮನ್ನೆಲ್ಲ ತಿಂದೇನೀಗ. ತೂಕವಲ್ಲ ಬಲ ಪರಮೇಶ್ವರಿಯದ ನೋಡಿಯ ನಿಲ್ಲು ನಿಲ್ಲು. ಪರಮೇಶ್ವರಿಯದ ನೋಡಿ ಬಹುಜನಗಳ ತನುವಿಗೆ ಮೂಡಿ ತಿರುಗಬರಾಗನೆ ಬೇಗ ಗೋರಳರಿವೆನು ನೀ ತೊಲಗೀಗ. ಈ ಸಮುದ್ರ ಮಧ್ಯದಲ್ಲಿ ನಾವೇನೇರಿಕೊಂಡು ಯಾನವನ್ನು ನಡೆಸುತ್ತಿರುವಂತಹ ಹೊತ್ತಿನಲ್ಲಿ ಅಡ್ಡಯಿಸುತ್ತಾ ಇದ್ದೀಯ ನಮ್ಮಂತಹ ಗುಳಿಗಾಕ್ಯನನ್ನು ಗೆದ್ದೆನೆನ್ನುವ ಹಾಗೆ ಅಹಂಕಾರದ ಅದ್ರೆಯನ್ನು ನಡೆದ ಬೇಡ. ಇದೋ ನಿನ್ನ ಈ ಹೊತ್ತಿಗೆ ಎದುರಿಸುತ್ತಾ ಇದ್ದೇನೆ. ತಪ್ಪಾಯ್ತೆನ್ನುವ ಹಾಗೆ ಕಾಲಿಗೆ ಬಿದ್ದರೆ ಕ್ಷಮೆ ಹೆಣ್ಣಿಗೆ ದೊರಬೇಕೆಲವು ಫಲ ಉಣ್ಣುವೆ ನೀ ತೊಲಗೆಲವು. ಗಣ್ಯವೇ ನೀನೆಂದನಗೆ ಕೊಲೆ ಪೆಣ್ಣೆಂದಂಜುವೆ ಬೇಗೆ. ಏನು ನಿನಗೆ ಯಾಕೆ ದೂರ ನನ್ನ ಎದುರಿಸಬೇಕು ಅಂತ ಎಚ್ಚಾರ. ನೋಡಿಕೊಳ್ಳೋಣ ನೋಡಿಕೊಳ್ಳೋಣ. ಮನದಿ ಮೈ ಮರೆದೊರಗೋಸ ಏಳುತ್ತ ಕಂದಣಿಯೇ ಕಿರಿ ಅಮ್ಮ ಅಮ್ಮ ಎನ್ನುದ ಹಣೆಯ ಚಾಚಿದು ತಾಯೇ ರಕ್ಷಿಸಬೇಕು ಅಮ್ಮ ತಾಯೇ. ಸಾಮಾನ್ಯ ಹೆಂಗಸರೊಂದು ಕೈಸಿ ನಿಮ್ಮೊಳಗೆ ಹೋರಾಟಕ್ಕೆ ಮುಂದುವರಿದೆ. ಅಮ್ಮ, ನಿನ್ನ ಕೈಯಲ್ಲಿರುವಂತ ಆಯುಧ ನನ್ನ ದೇಹಕ್ಕೆ ಸೋಕಿದಾಗ ನನಗೆ ಆವರಿಸಿದಂತ ಅಜ್ಞಾನ ದೂರವಾಗಿದೆ. ನೀವು ಯಾರು ಎಂಬುದನ್ನು ತಿಳ್ಕೊಳ್ಳುವಂತಹ ಶಕ್ತಿ ನನಗೆ ಒದಗಿದೆ. ಅಮ್ಮ, ನನ್ನದು ಅಪರಾಧವಾಯಿತು. ನಿಮ್ಮನ್ನು ನಾನು ವಿರೋಧಿಸಬಾರದಿತ್ತು. ಈ ತಪ್ಪಿಗೆ ಕ್ಷಮೆಯನ್ನು ಕೊಟ್ಟು ಉದ್ಧರಿಸು ಉದ್ಧರಿಸು. ಮಣಿದು ನುದಿದವರಾಗ ಕಾತ್ಯಾಯಿನಿಯು ಬೇಳ್ದಳು. ಗುಳಿಗನಿಗೆ ಎರಡನೇ ನಾವಿಕನಾಗೆ ಕೊಟ್ಟಿದುವೆ ಕೋಲ ಭೋಗಗಳು. ಅಯ್ಯ ವರಾಹ, ಅಮ್ಮ, ಅಳುತ್ತಾ ಇದೆಯಲ್ಲ, ನಿನ್ನ ಕಣ್ಣ ನೀರು ನಮಗೆ ಸ್ಪಷ್ಟವಾಗಿ ಅರ್ಥವಾಯಿತು. ಕ್ಷಮಿಸು ತಾಯಿ. ಅಪರಾಧ ಪ್ರಜ್ಞೆ ನಿನ್ನಲ್ಲಿ ಉಂಟಾಗಿದೆ. ಆದ್ದರಿಂದ ನಿನ್ನನ್ನು ಕ್ಷಮಿಸುವುದು ಮಾತ್ರವಲ್ಲ, ನೀನು ಇನ್ನು ಮತ್ತೆ ಎಲ್ಲೋ ಇರಕೂಡದು. ನಮ್ಮ ಜೊತೆಯಾಗಿ ನೀನು ಇರಬೇಕು. ನಿಮ್ಮ ಸೇವೆ ಮಾಡ್ತೇನೆ, ಏನಾಗಬೇಕು ಹೇಳಿ. ಅದಕ್ಕಾಗಿ ನೋಡು, ಆತ ನಮಗೆ ನಾವಿಕನಾಗಿದ್ದಾನೆ. ಈ ದೋಣಿ ನಡೆಸುವ ಇವ ಈತನ ಓಡ ನಡಪಾಣಿ ಯಾನು ಇನ್ನಾಗೋದಿಲ್ಲ. ನನ್ನ ಈ ಬರಡು ಇಲ್ಲೊಬ್ಬ ನಾವಿಕನ ಅಗತ್ಯ ನಮಗೆ ಉಂಟು. ಅದಕ್ಕಾಗಿ ನಮ್ಮ ಸೇವೆ ಮಾಡುತ್ತಹ ಆಶಯ ನಿನಗೆ ಇರುವುದು ಹೌದುಂತಾದ್ರೆ ಎರಡನೆಯ ನಾವಿಕನಾಗಿ ನಮ್ಮ ಜೊತೆ ಸೇರಿಕೊ. ನಿಮ್ಮೆಲ್ಲರ ಅಪ್ಪಣೆಯಂತೆ ಇವನಿಗೆ ಸಹಾಯಕ್ಕಾಗಿ ನಾನು ನಾವೇನು ಸಾಗಿ ಬಂದಿದ್ದೇವೆ. ಯಾಕೋ ಏನೋ ಬೇಸರ ಬರುತ್ತಾ ಉಂಟು. ಯಾಕಮ್ಮ ನಿಲ್ಲಿಸಿದೆ? ಕಾರಣ ಉಂಟಯ್ಯ. ಏನು ತಾಯಿ? ಈ ಹೊತ್ತಿಗೆ ಬೇಸರ ಬಂದಿದೆ. ಇನ್ನು ನಾವು ಎಷ್ಟು ದೂರ ಪ್ರಯಾಣಿಸಬೇಕೆಂದು ನಮಗೆ ಅರ್ಥವಾಗುತ್ತಾ ಇಲ್ಲ. ಆದ್ದರಿಂದ ನಾವು ಸಾಗಿ ಬಂದಂತಹ ದಾರಿ ದೂರವೋ ಅಥವಾ ಇನ್ನು ತಲುಪುವುದಕ್ಕಿರುವಂತಹ ದಾರಿ ದೂರ? ನಾವು ಬಂದದ್ದು ಬಹಳಷ್ಟು ಕಡಿಮೆಯಮ್ಮ. ಇನ್ನು ಹೋಗುವುದಕ್ಕೆ ತುಂಬಾ ಇದೆ. ನಿಂಬೆ ಸತಾ ಕಲ್ವಿ ನಿಂಬೆ ಬಣ್ಣ ಪಾತೆರ ಪೂರ ನಂಬೇರಾಪುಜಿ ವಿಶ್ವಾಸವಿಲ್ಲ. ಐನು ಒಂಜಿ ಚೂರು ಯಾನು ತುಪ್ಪೆ ಹೋಗ್ಲಿಕ್ಕೆ ಎಷ್ಟಿದೆ ಗೊತ್ತುಂಟಾ? ಹುಡುಗ ಸರಿಯಾಗಿ ನೋಡು.
ತಿಗಳ ಗಂಡು ಇಂಗ್ಯಾರ್ದು ಮತ್ತೆ ಆಪುರ ಬೇಲಾಗ್ತಂದು ಅಪ್ಪೆ ಆ ಪಣ್ಣ ಪಾತ್ರ ಸುಳ್ಳು ನಮ್ಮ ಬತ್ತ ನಾವು ನಿಂಜಾದು ಬತ್ತ ನನ್ನ ಪಾರ ಒಂಟವಲ್ಲ ಏನ ವಿಶ್ವಾಸಘಾತಕಿ ದ್ರೋಹಿ ನೀನು ಮಾಡಿರುವಂತಹ ಅಪರಾಧಕ್ಕೆ ಸರಿಯಾದ ಶಿಕ್ಷೆ ಆಗಲೇಬೇಕು. ಇದೋ ನಿನ್ನ ಈ ಹೊತ್ತಿಗೆ ಗಟ್ಟಲು ತುಗೆ ಎಸೆಯುತ್ತಾ ಇದ್ದೇನೆ. ಏನು ಏನಾಯ್ತು? ನನ್ನ ಕಿವಲ್ಲಿ ಹಿಡಿದು ಹೆಸೆದೆಯ ನಾನು ಬಹಳಷ್ಟು ದೂರ ಬಿದ್ದಿದ್ದೇನೆ. ಗಟ್ಟದ ತುದಿಯಲ್ಲಿದ್ದೀಯ. ಇದು ಹೊರಳಿಕೊಂಡು ಎಲ್ಲಿವರೆಗೆ ಬಂದು ಬಿಟ್ಟೆ. ಅಮ್ಮ ನಾನಿನ್ನೇನು ಮಾಡಲಿ, ನಾನೆಲ್ಲಿ ಹೋಗಲಿ? ಗಟ್ಟದ ಮುದಲಿಗೆ ಬಾಯಣ ಹೌದಾ? ಉರುಳಿಕೊಂಡು ಗಟ್ಟದ ಬುಡಕ್ಕೆ ಬಿದ್ದಿದ್ದೇನೆ. ಕೆಲಸ ಮಲ್ಪು ನಿಕ್ಕ ಬಾರಿ ಸುಲಭ ನಿನ್ನ ಕೊಂಬುಂಡತ ಐತಿ ಕೆಳಗೆ ಗರ್ತತೀನಿ. ನಾನು ಗೆಣಸು ತಿನ್ನುವನೇನು? ಗೆಣಸು ನನಗೆ ವಾಯು ಅಲ್ವಾ? ಸ್ವಲ್ಪ ನಿನಗೆ ಕೊಡ್ತೇನೆ. ಆಗುದಿಲ್ವಾ? ಗೆಣಸು ಹೊಟ್ಟೆ ತುಂಬಬೇಕಲ್ಲ ನಿನಗೆ. ಗುಳಿಗ ಏನು ಬೇರೆ ಏನಾದ್ರು ಆಗಿತ್ತ ತಿಂದ್ರೆ